Hello students, welcome back to Vignan Academy video number 3 of thermal properties of matter. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ the linear expansion, thermal expansion of material. ಅದರಲ್ಲಿ 3 types ಇದೆ: linear expansion, areal expansion and volume expansion. So basically ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಹೀಟ್ ಮಾಡಿದ್ರೆ, ಎನಿ ಆಬ್ಜೆಕ್ಟ್ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ನ ಹೀಟ್ ಮಾಡಿದ್ರೆ ಸೊ ಅದು ಸೈಜ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಈ ಪ್ರಾಪರ್ಟಿನೇ ನಾವೇನಂತ ಕರಿತೀವಿ, ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಸೊ ಈ ಥರ್ಮಲ್ ಎಕ್ಸ್ಪಾನ್ಷನ್ ಅಲ್ಲಿ 3 ಟೈಪ್ಸ್ ಇದೆ. ಸೊ ನೀವು ನೋಡಬಹುದು ಬೋರ್ಡ್ ಮೇಲೆ. ಸೊ ದಟ್ ಈಸ್ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಲ್ ಎಕ್ಸ್ಪಾನ್ಷನ್ ಅಂಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಲೆಂತ್ ಅಲ್ಲಿ ಏನಾದ್ರೂ ಎಕ್ಸ್ಪ್ಯಾಂಡ್ ಆದ್ರೆ, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಲೆಂತ್ ಅನ್ನ ಎಕ್ಸ್ಪ್ಯಾಂಡ್ ಆದ್ರೆ ಅದನ್ನೇ ನಾವು ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಅದೇ ಯಾವ್ದಾದ್ರು ಒಂದು ಪ್ಲೇಟ್ ಅಥವಾ ಒಂದು ಪ್ಲೇನ್ ಶೀಟ್ ನ ಹೀಟ್ ಮಾಡಿದ್ರೆ ಅದ್ರ ಏರಿಯಾ ಜಾಸ್ತಿ ಆಗತ್ತೆ. ಸೊ ಆ ಫಿನೋಮಿನಾನೇ ನಾವು ಎಂತ ಕರಿತೀವಿ, ಏರಿಯಲ್ ಎಕ್ಸ್ಪಾನ್ಷನ್. ಮತ್ತೆ 3 ಡೈಮೆನ್ಷನ್ ಅಲ್ಲಿ ವಾಲ್ಯೂಮ್ ಚೇಂಜ್ ಆಗತ್ತೆ, ಇದನ್ನ ನಾವು ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ. The first topic in our today's video is linear expansion. Linear expansion. Linear expansion. ಸೊ ನಾರ್ಮಲ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಹೀಟ್ ಮಾಡಿದ್ರೆ ಅದರ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ 1 ಡೈಮೆನ್ಷನಲ್ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಸ್ಕೇಲ್. ಒಂದು ನಾರ್ಮಲ್ ಆಗಿ ಒಂದು ರಾಡ್ ಅಥವಾ ಒಂದು ಸ್ಕೇಲ್ ನ ಕನ್ಸಿಡರ್ ಮಾಡೋಣ. ಒಂದು ಮೆಟಲ್ ಇಂದ ಮೇಡಪ್ ಆಗಿರ್ತಕ್ಕಂಥ ಸ್ಕೇಲ್. ಲೆಟ್ ಅಸ್ ಕನ್ಸಿಡರ್ ಎ ಸ್ಕೇಲ್ ಆಫ್ ಲೆಂತ್. ಇನಿಷಿಯಲ್ ಲೆಂತ್ ಎಲ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದರ ಇನಿಷಿಯಲ್ ಲೆಂತ್ ಎಲ್ ಇದೆ. ಅಟ್ ದ ಟೆಂಪರೇಚರ್ ಟಿ ಟೆಂಪರೇಚರ್ ಇದ್ದಾಗ ಅದರ ಲೆಂತ್ ಎಲ್ ಇದೆ. ಸಪೋಸ್ ನಾವೇನಾದ್ರೂ ಇದಕ್ಕೆ ಹೀಟ್ ಅನ್ನ ಕೊಟ್ಟಾಗ, ಲೆಟ್ ಅಸ್ ಸಪ್ಲೈ ಹೀಟ್ ಟು ದಿಸ್ ಸ್ಕೇಲ್, ಅಂದ್ರೆ ಅದರ ಟೆಂಪರೇಚರ್ ನ ಸ್ವಲ್ಪ ರೈಸ್ ಮಾಡ್ತೀನಿ. ಆಫ್ಟರ್ ಹೀಟಿಂಗ್ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಇದರ ಲೆಂತ್ ಇದೆಯಲ್ಲ, ಇದರ ಲೆಂತ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಎರಡೂ ಕಡೆ ಲೆಂತ್ ಎಕ್ಸ್ಟೆಂಡ್ ಆಗುತ್ತೆ, ಈ ಕಡೆನೂ ಆಗುತ್ತೆ, ಈ ಕಡೆನೂ ಆಗುತ್ತೆ. ಸೊ ನಾವು ಫೈನಲ್ ಆಗಿ ಟೋಟಲ್ ಲೆಂತ್ ಎಷ್ಟಾಗಿದೆಯಪ್ಪ ಅಂದ್ರೆ ಐ ವಿಲ್ ಕಾಲ್ ದಟ್ ಆಸ್ ಎಲ್ ಪ್ಲಸ್ ಡೆಲ್ಟಾ ಎಲ್. ನಾರ್ಮಲ್ ಆಗಿ ಎಲ್ ಇರ್ಬೇಕಾಗಿರ್ತಕ್ಕಂಥ ಲೆಂತ್ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗಿದೆ. ಇದು ಒರಿಜಿನಲ್ ಲೆಂತ್ ಎಲ್ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಡೆಲ್ಟಾ ಎಲ್ ಲೆಂತ್ ಅಷ್ಟು ಚೇಂಜ್ ಆಗಿರುತ್ತೆ. ಸೊ ಟೋಟಲ್ ಲೆಂತ್ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗಿರುತ್ತೆ ಅಟ್ ಟೆಂಪರೇಚರ್ ಟಿ ಪ್ಲಸ್ ಡೆಲ್ಟಾ ಟಿ. ಸೊ ಈ ಫಿನೋಮಿನಾನೇ ನಾವೇನಂತ ಕರಿತೀವಿ, ಥರ್ಮಲ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ದ ಮೆಟೀರಿಯಲ್ ಇನ್ 1 ಡೈಮೆನ್ಷನಲ್ ಅಂತ ಕರಿತೀವಿ. ಸೊ ನೋಡಪ್ಪ, ಈಗ ಡೆಲ್ಟಾ ಎಲ್ ಅನ್ನೋದು ಚೇಂಜ್ ಇನ್ ದ ಲೆಂತ್. ಹೌದಾ? ಡೆಲ್ಟಾ ಎಲ್ ಇಸ್ ಚೇಂಜ್ ಇನ್ ದ ಲೆಂತ್. ಡೆಲ್ಟಾ ಎಲ್ ಇಸ್ change in length, and delta T is change in temperature. ಡೆಲ್ಟಾ ಟಿ ಅನ್ನೋದು ಟೆಂಪರೇಚರ್ ಚೇಂಜ್ ಆಗಿರುತ್ತೆ, ಡೆಲ್ಟಾ ಎಲ್ ಅನ್ನೋದು ಚೇಂಜ್ ಇನ್ ಲೆಂತ್ ಆಗಿರುತ್ತೆ. ಸೊ ಈಗ ಡೆಲ್ಟಾ ಎಲ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡೆಲ್ಟಾ ಎಲ್ ಆಬ್ವಿಯಸ್ಲಿ ನಾವು ಜಾಸ್ತಿ ಹೀಟ್ ಮಾಡಿದ್ರೆ, ಅಂದ್ರೆ ಟೆಂಪರೇಚರ್ ನ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ಚೇಂಜ್ ಇನ್ ಲೆಂತ್ ಕೂಡ ಜಾಸ್ತಿ ಆಗತ್ತೆ. ಸೊ ಹಾಗಾದ್ರೆ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ to the delta T, that is change in temperature. ಹೆಚ್ಚಿಗೆ ಟೆಂಪರೇಚರ್ ನ ಕೊಟ್ರೆ ಹೆಚ್ಚಿಗೆ ಚೇಂಜ್ ಆಗತ್ತೆ ಲೆಂತ್. ದಟ್ ಇಸ್ 1 ಪಾಯಿಂಟ್ ಅಬ್ಸರ್ವ್. ಸೊ ಮತ್ತೆ ಇನ್ನಾದ್ರ ಮೇಲೆ ಡಿಪೆಂಡ್ ಆಗತ್ತೆ, ಇಟ್ ಡಿಪೆಂಡ್ಸ್ ಆನ್ ಲೆಂತ್ ಆಲ್ಸೋ. ಆಬ್ವಿಯಸ್ಲಿ 1 ಮೀಟರ್ ಸ್ಕೇಲ್ ಏನಾದ್ರು 1 ಮಿಲಿಮೀಟರ್ ಚೇಂಜ್ ಆದ್ರೆ ಅದೇ 2 ಮೀಟರ್ ಸ್ಕೇಲ್ ತಗೊಂಡ್ರೆ 2 ಮಿಲಿಮೀಟರ್ ಚೇಂಜ್ ಆಗತ್ತೆ. ಹಾಗಾದ್ರೆ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಲೆಂತ್ ಅನ್ನು ಕನ್ಸಿಡರ್ ಮಾಡಬಹುದು. ಸೊ ಹಾಗಾದ್ರೆ ಡೆಲ್ಟಾ ಎಲ್ ಇಸ್ directly proportional to 2 factors, delta T and the original length L. ಸೊ ಈಗ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ಒಂದು ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಡೆಲ್ಟಾ ಟಿ ಇಂಟು ಎಲ್, ಅಥವಾ ಎಲ್ ಇಂಟು ಡೆಲ್ಟಾ ಟಿ ಅಂತ ಬರೀತೀನಿ. ಸೊ ದಿಸ್ ಕಾನ್ಸ್ಟೆಂಟ್ ಇನ್ ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ. ಅದಕ್ಕೆ ನಾನು ಇಲ್ಲಿ ಸಿಂಬಲ್ ಬರೀಲಿಲ್ಲ, ಎರಡು ಒಂದೇ ತರ ಇರುತ್ತೆ, ಪ್ರಪೋರ್ಷನಾಲಿಟಿ ಮತ್ತೆ ಆಲ್ಫಾ ಅಂತ ಹೇಳಿ. ಸೊ ದಿಸ್ ಆಲ್ಫಾ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಎಲ್ ಇನ್ ಆಲ್ಫಾ ಇಂಟು ಎಲ್ ಡೆಲ್ಟಾ ಟಿ ಆಗಿರುತ್ತೆ. ಸೊ ಇಷ್ಟು ಲೆಂತ್ ಚೇಂಜ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ಫಾ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಸರ್ ಏನ್ ಸರ್ ಹಂಗಂದ್ರೆ? ಸೊ ನಾನು ಫೀಲ್ ತರಿಸೋದಕ್ಕೆ ಒಂದು ಎಕ್ಸಾಂಪಲ್ ತಗೊಂತೀನಿ, ತಲೆ ಕೆಡ್ಸ್ಕೋಬೇಡಿ. ಈಗ ಸದ್ಯಕ್ಕೆ
ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಎಲ್ ಡೆಲ್ಟಾ ಟಿ. ಸೊ ಈ ಆಲ್ಫಾ ಅನ್ನೋದು ಯಾವ ಮೆಟೀರಿಯಲ್ ತಗೊಂಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ಫಾ ಡಿಪೆಂಡ್ಸ್ ಆನ್ the nature of material, so ಈಗ this is a delta L. so ಈಗ final length ಎಲ್ಲ ಎಷ್ಟಾಯ್ತಪ್ಪ, the final length of the rod ಎಷ್ಟಾಗಿದೆ ಅದನ್ನ ಎಲ್ ಡ್ಯಾಶ್ ಅಂತ ಕರಿತೀನಿ. ಅಂದ್ರೆ ಈ ಪೂರ್ತಿ ಲೆಂತ್ ನಾನು ಎಲ್ ಡ್ಯಾಶ್ ಅಂತ ಕರಿತೀನಿ. ಎಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಒರಿಜಿನಲ್ ಲೆಂತ್ ಪ್ಲಸ್ ಡೆಲ್ಟಾ ಎಲ್, ಅಥವಾ ಎಲ್ ಪ್ಲಸ್ ಡೆಲ್ಟಾ ಎಲ್ ನ ಏನಂತ ಬರೀಬಹುದು, ಇಲ್ಲಿ ನೋಡಿ, ಆಲ್ಫಾ ಎಲ್ ಡೆಲ್ಟಾ ಟಿ. ಇನ್ ಅದರ್ ವರ್ಡ್ಸ್ ಎಲ್ ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಸೊ ದಿಸ್ ಈಸ್ ದ ಫೈನಲ್ ಲೆಂತ್ ಆಫ್ ದ ಆಬ್ಜೆಕ್ಟ್ at final temperature. So delta T ಅಂದ್ರೆ ಏನಲ್ಲ, T2 minus T1, final temperature minus initial temperature. ಸರ್ ಹಂಗಂದ್ರೆ ಏನು, ಆಲ್ಫಾ ಅಂತ ಅಂದ್ರೆ ಏನು? Let us consider one example. ಇದನ್ನ ರಿಮೂವ್ ಮಾಡಲ್ಲ, ಈ ಪೋರ್ಷನ್ ನ ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೇನೆ, ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ವಿಲ್ ರಿಮೂವ್ ಇನ್ 3 2 1 ಡನ್. ಸೊ ನೋಡಿ, ಈ ಎಕ್ಸಾಂಪಲ್ ಈ ಈಕ್ವೇಶನ್ ಅಲ್ಲಿ ಏನಿದೆ, the change in the length is equals to alpha L delta T. Suppose initial ಆಗಿ 1 meter rod ನ ಕನ್ಸಿಡರ್ ಮಾಡೋಣ. Let initial length of the rod is 1 meter and the change in the temperature 1 meter rod ನ 1 degree Celsius ರೈಸ್ ಮಾಡೋಣ. Let us assume 1 degree Celsius is a rise in the temperature. Delta T is equals to 1 degree Celsius. ಅಥವಾ 1 Kelvin rise ಅಂತಾನು ಹೇಳ್ಬೋದು. ನೋಡಿ, ಟೆಂಪರೇಚರ್ ಸೆಲ್ಸಿಯಸ್ ಅಲ್ಲಿ ಎಷ್ಟು ಜಾಸ್ತಿ ಆಗುತ್ತೋ ಕೆಲ್ವಿನ್ ಅಲ್ಲಿ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ನಾನು ಆಲ್ರೆಡಿ ಸುಮಾರು ಸತಿ ಹೇಳಿದ್ದೀನಿ. ಸೊ ಬಟ್ 1 degree Celsius ರೈಸ್ ಆದ್ರೆ 1 Kelvin ರೈಸ್ ಆಗುತ್ತೆ. 2 degree Celsius ರೈಸ್ ಆದ್ರೆ 2 Kelvin ರೈಸ್ ಆಗುತ್ತೆ. ಹಾಗಾದ್ರೆ ಹೇಳಿ, 1 degree Celsius ರೈಸ್ ಆದ್ರೆ ಫ್ಯಾರನ್ ಹೀಟ್ ಅಲ್ಲಿ ಎಷ್ಟು ರೈಸ್ ಆಗುತ್ತೆ? 1.8 ಡಿಗ್ರಿ ಫ್ಯಾರನ್ ಹೀಟ್ ರೈಸ್ ಆಗುತ್ತೆ. ಸೊ ಇದನ್ನ ಬೇಕಾದ್ರೆ ನಾನು 1 Kelvin ಅಂತಾನು ಬರೀಬಹುದು. ಡೆಲ್ಟಾ ಟಿ ಅಲ್ಲ, ಡೆಲ್ಟಾ ಟಿ ಚೇಂಜ್ ಇನ್ ಟೆಂಪರೇಚರ್. ಸೊ ಈಗ ಇದು 1 Kelvin ಆಗಿದ್ದಾಗ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಆಗತ್ತೆ 1 into 1. ಸೊ ದಟ್ ಮೀನ್ಸ್ ಈಗ ಆಲ್ಫಾ ಅನ್ನೋದು ನಮ್ಗೆ ಏನು ವ್ಯಾಲ್ಯೂ ಕೊಡುತ್ತೆ? ಫಸ್ಟ್ ಆಫ್ ಆಲ್ SI ಯೂನಿಟ್ ಆಫ್ ದ ಆಲ್ಫಾ ನೋಡೋಣ. ಸೊ ಆಲ್ಫಾಗೆ ಈಕ್ವೇಶನ್ ಇಲ್ಲಿಂದ ಬರೀತೀನಿ. ಆಲ್ಫಾ ಎಲ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಡೆಲ್ಟಾ ಟಿ. ಸೊ ವಾಟ್ ಇಸ್ ದ ಡೈಮೆನ್ಷನ್, ವಾಟ್ ಇಸ್ ದ ಯೂನಿಟ್ ಆಫ್ ಚೇಂಜ್ ಇನ್ ಲೆಂತ್? ಮೀಟರ್. ಇದು ಮೀಟರ್, ಇದು ಪರ್ ಕೆಲ್ವಿನ್. ಆಲ್ಫಾ ಯೂನಿಟ್ ಇಸ್ SI ಯೂನಿಟ್ ಇಸ್ ಪರ್ ಕೆಲ್ವಿನ್ ಅಥವಾ ನಾರ್ಮಲ್ ಆಗಿ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಕರೀತಾರೆ. ಆಲ್ಫಾ ಅನ್ನೋದು ನಮ್ಗೆ ಏನು ಐಡಿಯಾ ಕೊಡುತ್ತೆ, ಫೀಲ್ ಕೊಡುತ್ತೆ ಅಂದ್ರೆ, 1 ಮೀಟರ್ ರಾಡ್ ನ ತಗೊಂಡು 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಮಾಡಿದ್ರೆ ಎಷ್ಟು ಚೇಂಜ್ ಇನ್ ದ ಲೆಂತ್ ಆಗತ್ತೆ? ದಟ್ ಈಸ್ ಕಾಲ್ಡ್ ಆಸ್ ಆಲ್ಫಾ. ಆಲ್ಫಾ ಗಿವ್ಸ್ ಆಸ್ ಐಡಿಯಾ, ಒಂದು ರಾಡ್ ನ 1 ಮೀಟರ್ ರಾಡ್ ನ ತಗೊಂಡು 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ರೆ ಎಷ್ಟು ಟೆಂಪರೇಚರ್ ರೈಸ್ ಆಗುತ್ತೆ? ಸೊ ದಟ್ ಇಸ್ ನಥಿಂಗ್ ಬಟ್ ಆಲ್ಫಾ. ಸೊ ಆಲ್ಫಾ gives an idea about how much a rod of length L, rod of length 1 meter changes its length ಅಥವಾ expands by heating through 1 degree Celsius. 1 degree Celsius ರೈಸ್ ಮಾಡಿದ್ರೆ ಎಷ್ಟು ಲೆಂತ್ ಚೇಂಜ್ ಆಗತ್ತೆ ಅದು ಐಡಿಯಾ ಕೊಡುತ್ತೆ. ಆಲ್ಫಾ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ಅದರ ಅರ್ಥ ಏನು? ಆಲ್ಫಾ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ಅದರ ಎಕ್ಸ್ಪಾನ್ಷನ್ ಜಾಸ್ತಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ವ್ಯಾಲ್ಯೂ ನ ಕನ್ಸಿಡರ್ ಮಾಡೋಣ. ಸೊ ಆಲ್ಫಾ ಆಫ್ ದ ಸ್ಟೀಲ್ ಇಸ್ 1.2 into 10 power minus 5 per Kelvin ಅಂತ ಕೊಡ್ತಾರೆ. ಬುಕ್ ಅಲ್ಲಿ ನೋಡಿದ್ರೆ NCERT ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, 1 ಮೀಟರ್ ಸ್ಟೀಲ್ ರಾಡ್ ನ ಕನ್ಸಿಡರ್ ಮಾಡಿ ಅದಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ರೈಸ್ ಮಾಡಿದ್ರೆ, 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗೋಷ್ಟು ಹೀಟ್ ಕೊಟ್ರೆ ಅದು ಇಷ್ಟು ಮೀಟರ್ ಚೇಂಜ್ ಆಗುತ್ತೆ. ಏನ್ ಸರ್ ಇಷ್ಟಿದೆ? ಸೊ 1.2 into 10 power minus 5 ಅಂದ್ರೆ 0.00012 ಆಗುತ್ತೆ. 1 2 3 4 ಇನ್ನೊಂದು 0 ಬರ್ಬೇಕಿಲ್ಲಿ. ಸೊ 0.12345 0.000
0.2 ಮೀಟರ್ ಇಷ್ಟು ರೈಸ್ ಆಗುತ್ತೆ. ಸೊ ದಟ್ಸ್ ದ ಐಡಿಯಾ ಅಬೌಟ್ ಆಲ್ಫಾ. ಸೊ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ ಮಾಡ್ತೀನಿ, ಆಲ್ಫಾ ಮತ್ತೆ ಬೀಟಾ ಎರಡು ಕನ್ಸಿಡರ್ ಮಾಡಿದ್ಮೇಲೆ. ಸೊ ಈಗ ಸದ್ಯಕ್ಕೆ ಅದೇ ತರ ವಾಲ್ಯೂಮ್ ಏರಿಯಾ ಎಕ್ಸ್ಪಾನ್ಷನ್ ನ ಕೂಡ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಏರಿಯಾ ಎಕ್ಸ್ಪಾನ್ಷನ್. ಏರಿಯಲ್ ಎಕ್ಸ್ಪಾನ್ಷನ್, ಏರಿಯಲ್ ಹಂಗಂದ್ರೆ ಏನು? ಏರಿಯಾ ಅಲ್ಲಿ ಎಕ್ಸ್ಪಾನ್ಷನ್ ಆದ್ರೆ ಅದೇ ಏರಿಯಲ್ ಎಕ್ಸ್ಪಾನ್ಷನ್. ಯಾಕೆ ಎಕ್ಸ್ಪಾನ್ಷನ್ ಆಗುತ್ತೆ? ಡ್ಯೂ ಟು ಹೀಟಿಂಗ್. ದಟ್ ಇಸ್ ಕಾಲ್ಡ್ ಆಸ್ thermal expansion in the area. Aerial expansion. ಎಂತ ಎಕ್ಸ್ಪಾನ್ಷನ್? ಏರಿಯಲ್ ಎಕ್ಸ್ಪಾನ್ಷನ್. ಸೊ ನಾರ್ಮಲ್ ಆಗಿ ಒಂದು ಶೀಟ್ ನ ಕನ್ಸಿಡರ್ ಮಾಡೋಣ. ಎಂತ ಶೀಟ್ ನೀವು ಎಕ್ಸಾಮ್ ಬರೀತಿಲ್ಲ ಆ ಶೀಟ್ ಅಲ್ಲ, ಮೆಟಲ್ ಶೀಟ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಮೆಟಲ್ ಶೀಟ್. ಒಂದು ಮೆಟಲ್ ಶೀಟ್ ನ ಕನ್ಸಿಡರ್ ಮಾಡೋಣ. ಇನಿಷಿಯಲ್ ಆಗಿ ಅದರ ಏರಿಯಾ ಎ ಇದೆ ಅಟ್ ಟೆಂಪರೇಚರ್ ಟಿ. ಈಗ ಇದಕ್ಕೆ ಕಾವು ಕೊಟ್ರೆ, ಕೋಳಿ ಕೊಡತ್ತಲ್ಲ ಕಾವು, ಆತರ ಅಲ್ಲ, ಸ್ವಲ್ಪ ಹೀಟ್ ನ ಸಪ್ಲೈ ಮಾಡಿದ್ರೆ ಸೊ ಇದೇನಾಗತ್ತೆ? ಸ್ವಲ್ಪ ಚೇಂಜ್ ಆಗತ್ತೆ, ಏರಿಯಾದಲ್ಲಿ ಸ್ವಲ್ಪ ಇಗ್ಗತ್ತೆ. ಅಷ್ಟೊಂದೆಲ್ಲ ಆಗಲ್ಲ, ಬಟ್ ನಿಮ್ಗೆ ಕಾಣಿಸ್ಲಿ ಅಂತ ಒಂಥರ ಜೂಮ್ ಮಾಡಿ ತರಿಸ್ತಿದೀನಿ. ಯಾವ ಶೀಟು ಅಷ್ಟೊಂದ್ ದಪ್ಪ ಆಗಲ್ಲ, ನಮ್ ಬೋರ್ಡ್ ಮೇಲೆ ಬರ್ಸಿರೋ ಅಷ್ಟು. ಸೊ ನೋಡಿ, ಚೇಂಜ್ ಇನ್ ದ ಏರಿಯಾ ಡೆಲ್ಟಾ ಎ ಆಗಿದೆ. ಯಾವಾಗ? ವೆನ್ ದ ಟೆಂಪರೇಚರ್ ಬಿಕಮ್ಸ್ ಟಿ ಪ್ಲಸ್ ಡೆಲ್ಟಾ ಟಿ. ಅಂದ್ರೆ ಡೆಲ್ಟಾ ಟಿ ಟೆಂಪರೇಚರ್ ಚೇಂಜ್ ಆದ್ರೆ ಏರಿಯಾ ಕೂಡ ಡೆಲ್ಟಾ ಎ ಅಷ್ಟು ಚೇಂಜ್ ಆಗುತ್ತೆ. ಸೊ ಈಗ ಡೆಲ್ಟಾ ಎ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡೆಲ್ಟಾ ಎ is directly proportional to the change in the temperature and also it depends on the area. ಸ್ಮಾಲ್ ಶೀಟ್ ತಗೊಂಡ್ರೆ ಕಮ್ಮಿ ಏರಿಯಾ ಚೇಂಜ್ ಆಗುತ್ತೆ, ಅದೇ ದೊಡ್ಡ ಶೀಟ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಏರಿಯಾ ಚೇಂಜ್ ಆಗುತ್ತೆ. ಹಾಗಾದ್ರೆ ಡೆಲ್ಟಾ ಎ is directly proportional to ಡೆಲ್ಟಾ ಟಿ and initial area. ಹಾಗಾದ್ರೆ ಸೊ ಈ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ಇಲ್ಲೊಂದು ಕಾನ್ಸ್ಟೆಂಟ್ ಬರೀಬೇಕು. ಆ ಕಾನ್ಸ್ಟೆಂಟ್ ನ ನಾನು ಬೀಟಾ ಅಂತ ಕರಿತೀನಿ. ದ ಚೇಂಜ್ ಇನ್ ದ ಏರಿಯಾ is depends on change in the temperature and the initial area, where beta is called as coefficient of aerial expansion. ಸೇಮ್ ಅದೇ ಸ್ಟೋರಿ. ಸೊ ಈಗ ಬೀಟಾಗೆ ಈಕ್ವೇಶನ್ ಬರೀತೀನಿ. ಬೀಟಾಗೆ ಈಕ್ವೇಶನ್ ಬರೆದ್ರೆ ಡೆಲ್ಟಾ ಎ ಡಿವೈಡೆಡ್ ಬೈ ಎ ಇಂಟು ಡೆಲ್ಟಾ ಟಿ ಬರುತ್ತೆ. ಸೊ ಡೆಲ್ಟಾ ಟಿ ಇಸ್ ಮೆಷರ್ಡ್ ಇನ್ ಕೆಲ್ವಿನ್, ಡೆಲ್ಟಾ ಎ ಇಸ್ ಮೆಷರ್ಡ್ ಇನ್ ಮೀಟರ್ ಸ್ಕ್ವೇರ್. ಸೊ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ, ಡೆಲ್ಟಾ ಟಿ ಸೊ ಕೆಲ್ವಿನ್ ಅಲ್ಲಿ ಉಳ್ಕೊಳ್ಳುತ್ತೆ. ಸೊ SI ಯೂನಿಟ್ ಆಫ್ ಬೀಟಾ, ಬೇಟಾ ಅಲ್ಲ, ಬೀಟಾ ಇಸ್ ಪರ್ ಕೆಲ್ವಿನ್. ಆಗ್ಲೇನು ಪರ್ ಕೆಲ್ವಿನ್ ಬಂದಿತ್ತಲ್ಲ ಸರ್, ಇದು ಪರ್ ಕೆಲ್ವಿನ್ ಬರ್ತೀವಿ ಕಂದ್ರೆ ಎರಡು SI ಯೂನಿಟ್ ಒಂದೇ, ಬಟ್ ಮೀನಿಂಗ್ ಡಿಫ್ರೆಂಟ್ ಇದೆ. ಈಗ ಲೆಟ್ ಅಸ್ ಅಸ್ಯೂಮ್ let initial area is 1 meter. Initial ಆಗಿ 1 meter square. ನಾನೇ ತಪ್ಪು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲ್ ಏರಿಯಾ 1 meter square ಇದೆ ಅಂತ ಅನ್ಕೊಳ್ಳೋಣ. ಚೇಂಜ್ ಇನ್ ದ ಟೆಂಪರೇಚರ್ 1 ಕೆಲ್ವಿನ್ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ 1 ಕೆಲ್ವಿನ್ ಅಷ್ಟು ಟೆಂಪರೇಚರ್ ನ ರೈಸ್ ಮಾಡ್ತೀನಿ. ಸೊ ಹಾಗಾದ್ರೆ ಸೊ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬೀಟಾ ಇಸ್ ಈಕ್ವಲ್ಸ್ ಟು 1 delta A divided by 1 into 1. So that is equals to beta is equals to delta A. ಹಂಗಂದ್ರೆ ಏನ್ ಸರ್? ಸೊ ಬೀಟಾ ಅನ್ನೋದು 1 ಮೀಟರ್ ಸ್ಕ್ವೇರ್ ಒಂದು ಶೀಟ್ ನ ಕನ್ಸಿಡರ್ ಮಾಡಿದೆ, ಮೆಟಲ್ ಶೀಟ್ ನ. ಅದಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ರೆ ಎಷ್ಟು ಏರಿಯಾ ಚೇಂಜ್ ಆಗತ್ತೆ ಅದರ ವ್ಯಾಲ್ಯೂನ ಕೊಡುತ್ತೆ. ಸೊ ಬೀಟಾ ಗಿವ್ಸ್ an idea. Beta gives an idea about how much area changes when temperature is increased by 1 Kelvin or 1 degree Celsius. ಎರಡು ಒಂದೇ. 1 ಕೆಲ್ವಿನ್ ರೈಸ್ ಮಾಡೋದು ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡೋದು ಅಂದ್ರೆ ಸೊ ಇಷ್ಟನ್ನ ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ಏರಿಯಾ ಚೇಂಜ್ ಆಗುತ್ತೆ ಅದರ ವ್ಯಾಲ್ಯೂನ ಬೀಟಾ ಕೊಡುತ್ತೆ. Are you getting what I am saying? So beta value of steel, 1 meter square steel na tagondre beta value is equal to 2.4 into 10 power minus 5 per Kelvin barutte. Not exactly rough agi, somewhere 2.4 something barutte. Nanu NCERT alli kottirodu 2.4 anta tagonta idini. So nodi 1 meter square steel wire alla steel sheet na tagondre, ಒಂದು ಶೀಟ್ ನ ಒಂದು ರೇಕ್ ಶೀಟ್ ನ ತಗೊಂಡ್ರೆ ಅದಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ರೆ ಇಷ್ಟು ಏರಿಯಾ ಚೇಂಜ್ ಆಗುತ್ತೆ. ಎಷ್ಟು? 0.0002
24 meter square ಅಷ್ಟು ಏರಿಯಾ ಚೇಂಜ್ ಆಗುತ್ತೆ. ಕರೆಕ್ಟ್ ಆಗಿದೆಯಾ? 1 2 3 4 5 ಕರೆಕ್ಟ್ ಆಗಿದೆ. ಸೊ 0.0000024 meter square ಅಷ್ಟು ಚೇಂಜ್ ಆಗುತ್ತೆ. ಸೊ ದಟ್ಸ್ ದ ಮೀನಿಂಗ್ ಆಫ್ ಬೀಟಾ. ಅರ್ಥ ಆಯ್ತಾ? ನೆಕ್ಸ್ಟ್ is ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ಆಯ್ತಾ ಇದು? ಡನ್. ಎಂತ ಎಕ್ಸ್ಪ್ಯಾನ್ಷನ್? ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ ಅಲ್ಲ, ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ನೆಕ್ಸ್ಟ್ is ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಸೇಮ್. ಒಂದು ಡಬ್ಬನ ಕನ್ಸಿಡರ್ ಮಾಡೋಣ. 3 dimensional ಡಬ್ಬ. ಎಂತ ಡಬ್ಬ? 3 dimensional ಡಬ್ಬ. ಸೊ ಒಂದು 3 dimensional ಕ್ಯೂಬ್ ನ ಕನ್ಸಿಡರ್ ಮಾಡ್ತೀನಿ. such that the initial volume is V. ಇನಿಷಿಯಲ್ ವಾಲ್ಯೂಮ್ V ಇದೆ, ಇನಿಷಿಯಲ್ ಟೆಂಪರೇಚರ್ T ಇದೆ. ಅದರ ಇನಿಷಿಯಲ್ ಟೆಂಪರೇಚರ್ T ಇದೆ, ಇನಿಷಿಯಲ್ ವಾಲ್ಯೂಮ್ V ಇದೆ. ಓಕೆ, ಸೊ ಈಗ ಇದಕ್ಕೆ ಏನಾದ್ರೂ ಒಂಚೂರು ಟೆಂಪರೇಚರ್ ನ ರೈಸ್ ಮಾಡಿದ್ರೆ, ಲೆಟ್ ಅಸ್ ಅಸ್ಯೂಮ್ ಐ ಆಮ್ ರೈಸಿಂಗ್ ದ ಟೆಂಪರೇಚರ್. ಎಷ್ಟು ಟೆಂಪರೇಚರ್ ರೈಸ್ ಮಾಡ್ತೀನಿ? ಡೆಲ್ಟಾ ಟಿ ಅಷ್ಟು ಟೆಂಪರೇಚರ್ ರೈಸ್ ಮಾಡ್ತೀನಿ. ಹಾಗಾದ್ರೆ ಇದರ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ, ಡೆಲ್ಟಾ ವಿ. ನೋಡಿ, 3 ಡೈಮೆನ್ಷನಲ್ ಇನ್ಕ್ರೀಸ್ ಆಗುತ್ತೆ, 1 ಡೈಮೆನ್ಷನಲ್. ಸೊ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಬ್ರೆಡ್ತ್ ಇನ್ಕ್ರೀಸ್ ಆಗುತ್ತೆ, ಹೈಟ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಸೊ 3 ಡೈಮೆನ್ಷನಲ್ ಕಾನ್ಸೆಪ್ಟ್ ಇದು. ಸೊ ಈಗ ಚೇಂಜ್ ಇನ್ ದ ವಾಲ್ಯೂಮ್ ಡಿಪೆಂಡ್ಸ್ ಆನ್ ವಾಟ್ ಫ್ಯಾಕ್ಟರ್? ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಚೇಂಜ್ ಇನ್ ದ ಟೆಂಪರೇಚರ್ ಅಂಡ್ ಇನಿಷಿಯಲ್ ವಾಲ್ಯೂಮ್. ಆಬ್ವಿಯಸ್ಲಿ ಕಮ್ಮಿ ವಾಲ್ಯೂಮ್ ತಗೊಂಡ್ರೆ ಕಮ್ಮಿ ಚೇಂಜ್ ಆಗುತ್ತೆ, ಜಾಸ್ತಿ ವಾಲ್ಯೂಮ್ ತಗೊಂಡ್ರೆ ಜಾಸ್ತಿ ಚೇಂಜ್ ಆಗುತ್ತೆ. ಡೆಲ್ಟಾ ವಿ ಅನ್ನೋದು ವಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ರಿಮೂವ್ ಮಾಡಿದ್ರೆ ಇಸ್ ಈಕ್ವಲ್ಸ್ ಟು ಸಮ್ ಕಾನ್ಸ್ಟೆಂಟ್. ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ಕಾನ್ಸ್ಟೆಂಟ್ ಬರುತ್ತೆ. ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ನ ಇಲ್ಲಿ ಗಾಮಾ ಅಂತ ಕರಿತೀನಿ, where gamma is equals to coefficient of volume expansion. Coefficient of volume expansion. So gamma ಗೆ ಒಂದು ಈಕ್ವೇಶನ್ ಬರೆದು ಬಿಸಾಕೋಣ. ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಡೆಲ್ಟಾ ಟಿ. ಸೊ SI ಯೂನಿಟ್ ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ಡೆಲ್ಟಾ ವಿ ಕೂಡ ಮೀಟರ್ ಕ್ಯೂಬ್, ವಿ ಕೂಡ ಮೀಟರ್ ಕ್ಯೂಬ್, ಡೆಲ್ಟಾ ಟಿ ಅನ್ನೋದು ಕೆಲ್ವಿನ್. ಸೊ ಹಾಗಾದ್ರೆ SI ಯೂನಿಟ್ ಏನಿರುತ್ತಪ್ಪ? SI unit of gamma is per Kelvin. ಇದಕ್ಕೂ ಅದೇ ಬಂದೈತೆ. ಸೊ ಎಲ್ಲದಕ್ಕೂ ಆಲ್ಫಾ ಬೀಟಾ ಗಾಮಾ ಎಲ್ಲದಕ್ಕೂ ಪರ್ ಕೆಲ್ವಿನ್ ಬರ್ತದೆ. ಬಟ್ ವ್ಯಾಲ್ಯೂಸ್ ಡಿಫ್ರೆಂಟ್, ಮೀನಿಂಗ್ ಡಿಫ್ರೆಂಟ್, ಡೈಮೆನ್ಷನ್ಸ್ ಮಾತ್ರ ಸೇಮ್ ಇದೆ. ಸೊ ಗಾಮಾ ಅನ್ನೋದು ಏನ್ ವ್ಯಾಲ್ಯೂ ಕೊಡುತ್ತೆ? ಸೊ ಆಸ್ ಯೂಶುವಲ್ ಮತ್ತೆ ಇಫ್ V is equals to 1 meter cube and delta T is 1 Kelvin. 1 ಕೆಲ್ವಿನ್ ಅಷ್ಟು ಟೆಂಪರೇಚರ್ ರೈಸ್ ಮಾಡೋಣ. 1 ಮೀಟರ್ ಕ್ಯೂಬ್ ಒಂದು ಡಬ್ಬನ ಎಷ್ಟು ವಾಲ್ಯೂಮ್ ಚೇಂಜ್ ಆಗತ್ತೆ? ಅದೇ ಗಾಮಾ. ಗಾಮಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ವಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಗಾಮಾ ಗಿವ್ಸ್ ಅನ್ ಐಡಿಯಾ. ಗಾಮಾ ಗಿವ್ಸ್ ಅನ್ ಐಡಿಯಾ how much volume changes in a material when temperature changes by 1 degree Celsius or 1 Kelvin. ಎರಡು ಒಂದೇ. So for example, gamma value of steel is equals to 3.6 into 10 power minus 5 per Kelvin. ಅಂದ್ರೆ ಒಂದು ಕ್ಯೂಬ್ ನ ತಗೊಳ್ಳಿ, ಸ್ಟೀಲ್ ಇಂದ ಮೇಡಪ್ ಆಗಿರಂತ ಕ್ಯೂಬ್ ಅಂದ್ರೆ ಗೊತ್ತಲ್ಲ. ಸೊ 1 ಮೀಟರ್ ಲೆಂತ್, 1 ಮೀಟರ್ ರೆತ್, 1 ಮೀಟರ್ ಹೈಟ್. ಡಿಂಗ್ ಡಿಂಗ್ ಡಿಂಗ್. ಸೊ ಒಂದು ಕ್ಯೂಬ್ ನ ತಗೊಂಡ್ರೆ ಕಾಣಿಸ್ತಿಲ್ಲ? ಡಿಂಗ್ ಡಿಂಗ್ ಡಿಂಗ್. 1 ಮೀಟರ್ ಕ್ಯೂಬ್, ಒಂದು ಡಬ್ಬನ ತಗೊಂಡು ಅದು ತುಂಬಾ ಸ್ಟೀಲ್ ಮೆಟೀರಿಯಲ್ ಇರೋ ತರ ನೋಡಿ, ಅಂದ್ರೆ ಮೆಲ್ಟ್ ಮಾಡಿ ಅದ್ರಲ್ಲಿ ಹಾಕಿ ಗಡ್ಡೆ ಕಟ್ಸಿ. ಸೊ ಈಗ ಅದರ ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ರೆ ಇಷ್ಟು ವಾಲ್ಯೂಮ್ ಚೇಂಜ್ ಆಗುತ್ತೆ. ಎಷ್ಟು ವಾಲ್ಯೂಮ್? ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು 0.00036 ಮೀಟರ್ ಕ್ಯೂಬ್ ಅಷ್ಟು ಚೇಂಜ್ ಆಗುತ್ತೆ. ಸೊ ದಟ್ಸ್ ದ ಮೀನಿಂಗ್ ಆಫ್ ಗಾಮಾ. ಆಯ್ತಾ? ಸೊ ಮುಂದಿನ ಕಾನ್ಸೆಪ್ಟ್ ನೋಡೋಣ ಎಲ್ಲರಿಗಾಗಿ, ನಿಮಗೋಸ್ಕರ ನಮಗೋಸ್ಕರ. ದ ರಿಲೇಷನ್ ಬಿಟ್ವೀನ್ ಆಲ್ಫಾ ಬೀಟಾ ಅಂಡ್ ಗಾಮಾ. ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನನಗೆ ಗೊತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ 2x ಸ್ಪೀಡಲ್ಲಿ ಅಲ್ದಿರ ನಾರ್ಮಲ್ ಸ್ಪೀಡಲ್ಲಿ ನೋಡಿ. ಡನ್. ಎರೇಸ್ ಮಾಡ್ಲಿಕ್ಕೆ ಹೊರಟೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್. ರಿಲೇಷನ್ ಬಿಟ್ವೀನ್ ಆಲ್ಫಾ ಬೀಟಾ ಅಂಡ್ ಗಾಮಾ. Relation between alpha, beta and gamma. Relation between alpha, beta and gamma.
ಸೊ ಆಕ್ಚುಲಿ ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ ಆಲ್ಫಾ ಇಸ್ ಟು ಬೀಟಾ ಇಸ್ ಟು ಗಾಮಾ ಇಸ್ ಈಕ್ವಲ್ಸ್ ಟು 1 ಇಸ್ ಟು 2 ಇಸ್ ಟು 3. ಸೊ ನೀಟ್ ಲಾಂಗ್ ಟರ್ಮ್ ಸ್ಟೂಡೆಂಟ್ ಈ ಡೆರಿವೇಶನ್ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತಾ ಇರಬೇಕು, ಫಾರ್ವರ್ಡ್ ಮಾಡಿ. ಸೊ ಲೆಟ್ ಅಸ್ ಕನ್ಸಿಡರ್. ಸೊ ನೋಡಿ ಇದನ್ನ ಪ್ರೂವ್ ಮಾಡೋದಕ್ಕೆ ನಾವು ಒಂದು ಕನ್ಸಿಡರೇಷನ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡೋಣ. 3 ಡೈಮೆನ್ಷನಲ್ ಕ್ಯೂಬ್ ನ 1 ಮೀಟರ್ ಲೆಂತ್, 1 ಮೀಟರ್ ವರ್ತ್, 1 ಮೀಟರ್ ಹೈಟ್ ಅಲ್ಲ, ಅಥವಾ ಎಲ್ ಸೈಡ್ ಇರ್ತಕ್ಕಂಥ ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡೋಣ. ಎಲ್ ಮೀಟರ್ ಲೆಂತ್, ಎಲ್ ಮೀಟರ್ ವಿಡ್ತ್, ಎಲ್ ಮೀಟರ್ ಹೈಟ್ ಒಂದು ಡಬ್ಬನ ಕನ್ಸಿಡರ್ ಮಾಡಿದೀನಿ. ಇದರ ವಾಲ್ಯೂಮ್ ಎಷ್ಟಪ್ಪ? ಇನಿಷಿಯಲ್ ವಾಲ್ಯೂಮ್ ಇಸ್ ಎಲ್ ಕ್ಯೂಬ್. ಅಂದ್ರೆ ಸೈಡ್ ಎಲ್ ಇದೆ, ಇದು ಎಲ್ ಇದೆ, ಇದು ಕೂಡ ಎಲ್ ಇದೆ, ಎಲ್ಲಾ ಡೈಮೆನ್ಷನ್ಸ್ ಎಲ್ ಇದೆ. ಅದರ ವಾಲ್ಯೂಮ್ ಎಷ್ಟಿದೆ? ಎಲ್ ಕ್ಯೂಬ್ ಇದೆ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅಂದ್ರೆ ಟೆಂಪರೇಚರ್ ನ ರೈಸ್ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗತ್ತೆ. ಲೆಟ್ ಅಸ್ ಕನ್ಸಿಡರ್ when a cube of side L is heated by delta T temperature. ಅಂದ್ರೆ ಟಿ ಇರೋದನ್ನ ಟಿ ಪ್ಲಸ್ ಡೆಲ್ಟಾ ಟಿ ಮಾಡಿದಾಗ ಅದರ ವಾಲ್ಯೂಮ್ ಚೇಂಜ್ ಆಗತ್ತೆ. ಯಾಕೆ ವಾಲ್ಯೂಮ್ ಚೇಂಜ್ ಆಗತ್ತೆ? ಅದರ ಲೆಂತ್ ಕೂಡ ಚೇಂಜ್ ಆಗತ್ತೆ. ಅದರ ಲೆಂತ್ ಚೇಂಜ್ ಆಗತ್ತೆ, ವಿಡ್ತ್ ಚೇಂಜ್ ಆಗತ್ತೆ, ಬ್ರೆಡ್ತ್ ಚೇಂಜ್ ಆಗತ್ತೆ. ನೋಡಿ ಲೆಂತ್ ಚೇಂಜ್ ಆಗತ್ತೆ, ಬ್ರೆಡ್ತ್ ಮತ್ತೆ ಹೈಟ್ ಎಲ್ಲ ಕೂಡ ಚೇಂಜ್ ಆಗತ್ತೆ. ಸೊ ದ ಸೈಡ್ಸ್ ಆಫ್ ಕ್ಯೂಬ್ changes by delta L. ನೋಡಿ ಇದು ಡೆಲ್ಟಾ ಎಲ್ ಆಗುತ್ತೆ, ಇದು ಡೆಲ್ಟಾ ಎಲ್ ಆಗುತ್ತೆ, ಇದು ಡೆಲ್ಟಾ ಎಲ್ ಆಗುತ್ತೆ. 3 ಡೈಮೆನ್ಷನ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ನಾನು ಡಯಾಗ್ರಾಮ್ ಬರೆಯಕ್ಕೆ ಆಗಲ್ಲ, ಅಲ್ಲಿ ಗಬ್ಬೆಗರೋಗತ್ತೆ. ಸೊ ಹಾಗಾದ್ರೆ ಚೇಂಜ್ ಇನ್ ದ ವಾಲ್ಯೂಮ್ ಎಷ್ಟು? ಚೇಂಜ್ ಇನ್ ದ ವಾಲ್ಯೂಮ್ is equals to final volume minus initial volume. ಸೊ ಇಲ್ಲಿ ಬರೀತೀವಿ ನೋಡಿ, ದಿಸ್ ಇಸ್ ದ ಇನಿಷಿಯಲ್ ವಾಲ್ಯೂಮ್. ಫೈನಲ್ ವಾಲ್ಯೂಮ್ ಈ ತರ ಆಗಿದೆ. ಅಷ್ಟೊಂದು ದೊಡ್ಡದಾಗೆಲ್ಲ ಆಗಲ್ಲ, ಬಟ್ ಇಲ್ಲಿ ನಿಮಗೋಸ್ಕರ ಒಂಚೂರು ಜೂಮ್ ಮಾಡಿ ಬರೀತಾ ಇದ್ದೀವಿ. ಎಲ್ ಇರ್ಬೇಕಾಗಿರೋ ಲೆಂತ್ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗಿದೆ, ಅದೇ ತರ ಬ್ರೆಡ್ತ್ ಕೂಡ ಅಷ್ಟೇ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗಿದೆ, ಹೈಟ್ ಕೂಡ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗಿದೆ. ಇದರ ವಾಲ್ಯೂಮ್ ವಿ ಡ್ಯಾಶ್ ಆಗಿದೆ ಅಂತ ಅನ್ಕೋಣ. ವಿ ಡ್ಯಾಶ್ ಇಸ್ ಅ ಫೈನಲ್ ವಾಲ್ಯೂಮ್ ಅಂಡ್ ವಿ ಇಸ್ ಅ ಇನಿಷಿಯಲ್ ವಾಲ್ಯೂಮ್. ಅರ್ಥ ಆಯ್ತಾ? ಸೊ ಚೇಂಜ್ ಇನ್ ದ ವಾಲ್ಯೂಮ್ ನಾನು ಡೆಲ್ಟಾ ವಿ ಅಂತ ಕರಿತೀನಿ. ಫೈನಲ್ ವಾಲ್ಯೂಮ್ ಎಷ್ಟಿದೆಯಪ್ಪ? ಎಲ್ ಪ್ಲಸ್ ಡೆಲ್ಟಾ ಎಲ್ ಹೋಲ್ ಕ್ಯೂಬ್. ಅದೇ ಹೈಟ್ ಇಂಟು ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್ ನಂಗೆ ಗೊತ್ತಿದೆ ಅಂತ ಅನ್ಕೊಂತಾ ಇದ್ದೀನಿ. ಲೆಂತ್ ಎಲ್ ಪ್ಲಸ್ ಡೆಲ್ಟಾ ಎಲ್, ಬ್ರೆಡ್ ಅಷ್ಟೇ ಇದೆ, ಹೈಟ್ ಅಷ್ಟೇ ಇದೆ. ಸೊ ಇದನ್ನ ಎಲ್ ಪ್ಲಸ್ ಡೆಲ್ಟಾ ಎಲ್ ಹೋಲ್ ಕ್ಯೂಬ್ ಅಂತ ಕರಿತೀವಿ. ಆಯ್ತಾ? ಹೋಲ್ ಕ್ಯೂಬ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ಎಷ್ಟಿದೆ? ಎಲ್ ಕ್ಯೂಬ್ ಇದೆ. ಸೊ ಹಾಗಾದ್ರೆ ಡೆಲ್ಟಾ ವಿ ನ ನಾನು ಈ ತರ ಬರೀಬಹುದು, ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ನೆನಪಿದ್ಯಾ? ನೆನಪಿಲ್ಲ ನಾನು ಹೇಳ್ಬಿಡ್ತೀನಿ ನೋಡಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಫಾರ್ಮುಲಾ ಅದ್ ಹೆಂಗ್ ಬಂತ ಅಂತ ಕೇಳ್ಬೇಡಿ, ನಂಗೆ ಬಹಳ ಸಿಟ್ಟು ಬರುತ್ತಪ್ಪ ಹಂಗೆಲ್ಲ ಕೇಳಿದ್ರೆ. ಸೊ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಿರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಇಲ್ಲೇ ಬರೀತೀನಿ 3a² b ಇನ್ 3a² b ಪ್ಲಸ್ 3ab ಸ್ಕ್ವೇರ್. ಈ ಫಾರ್ಮ್ ನ ಯೂಸ್ ಮಾಡ್ತೀನಿ, ಫಾರ್ಮ್ಯಾಟ್ ನ ಯೂಸ್ ಮಾಡ್ತೀನಿ. ಇಲ್ಲಿ ಎ ಅಂದ್ರೆ ಏನು? ಎಲ್. ಬಿ ಅಂದ್ರೆ ಏನು? ಡೆಲ್ಟಾ ಎಲ್ ಹೋಲ್ ಕ್ಯೂಬ್. ಹೌದಾ? ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಎಲ್ ಕ್ಯೂಬ್ ಪ್ಲಸ್ ಡೆಲ್ಟಾ ಎಲ್ ಹೋಲ್ ಕ್ಯೂಬ್ ಪ್ಲಸ್ 3l². ಈ ಫಾರ್ಮ್ ಅಲ್ಲಿ ನೋಡಿ, ಇದು ಎಲ್, ಇದು ಡೆಲ್ಟಾ ಎಲ್. ಸೊ ಡೆಲ್ ಸ್ಕ್ವೇರ್ ಪ್ಲಸ್ ಡೆಲ್ಟಾ ಎಲ್ ಹೋಲ್ ಸ್ಕ್ವೇರ್ ಮೈನಸ್ ಅಲ್ಲ, ಪ್ಲಸ್ 3 ಇಂಟು ಎ ವ್ಯಾಲ್ಯೂ ಎಲ್ಲಿದೆ, ಇದು ಡೆಲ್ಟಾ ಏನೋ ಮಿಸ್ ಆಯ್ತು, 3a² ಇಂಟು ಬಿ ಬರುತ್ತೆ, ಇದು ಡೆಲ್ಟಾ ಎಲ್ ಪ್ಲಸ್ 3l ಇಂಟು ಡೆಲ್ಟಾ ಎಲ್ ಸ್ಕ್ವೇರ್. ಸೊ ನೋಡಿ ಇನ್ನೊಂದಿದೆ ಮೈನಸ್ ಎಲ್ ಕ್ಯೂಬ್. ಸೊ ಈ ಇನಿಷಿಯಲ್ ಎಲ್ ಕ್ಯೂಬ್ ಇದು ಡಮಾರ್. ಹೌದಾ? ನೋಡಿ ಇಲ್ಲಿ ನಾರ್ಮಲ್ ಆಗಿ 1 ಮೀಟರ್ ಸ್ಟೀಲ್ ವೈರ್ ನ ಹೀಟ್ ಮಾಡಿದ್ರೆ 1 ಡಿಗ್ರಿ ಸೆಲ್ಸಿಯಸ್, ಚೇಂಜ್ ಇನ್ ದ ಲೆಂತ್ ತುಂಬಾ ಚಿಕ್ಕದಾಗಿರುತ್ತೆ. ಅಂದ್ರೆ ಡೆಲ್ಟಾ ಎಲ್ ಅನ್ನೋದು 10⁻⁻⁴ ಅಲ್ಲಿ ಬಂತು. ನೆನಪಿದ್ಯಾ? 10⁻⁻5 ಅಲ್ಲಿ ಬಂತು. ಡೆಲ್ಟಾ ಎಲ್ ಅನ್ನೋದು 10⁻⁻5 ಮೀಟರ್ ಅಲ್ಲಿ ಬಂದ್ರೆ ಡೆಲ್ಟಾ ಎಲ್ ಸ್ಕ್ವೇರ್ ಏನಾಗತ್ತಪ್ಪ? ಡೆಲ್ಟಾ ಎಲ್ ಸ್ಕ್ವೇರ್ is 10⁻⁻10 ಮೀಟರ್ ಆಗುತ್ತೆ. ಡೆಲ್ಟಾ ಎಲ್ ಕ್ಯೂಬ್ ಏನಾಗುತ್ತೆ? 10⁻⁻15 ಮೀಟರ್ ಆಗುತ್ತೆ. ಅರೆ ಡೆಲ್ಟಾ ಎಲ್ ಅನ್ನೋದೇ ಚಿಕ್ಕದು,
ಡೆಲ್ಟಾ ಎಲ್ ಸ್ಕ್ವೇರ್ ಅನ್ನೋದು ಅದಕ್ಕಿಂತ ಚಿಕ್ಕದು, ಡೆಲ್ಟಾ ಎಲ್ ಕ್ಯೂಬ್ ಅನ್ನೋದು ಅದಕ್ಕಿಂತ ಚಿಕ್ಕದು. ಸೊ ಡಮ್ಮಿ ವ್ಯಾಲ್ಯೂ ಆಗುತ್ತೆ 0.0000 ಹತ್ರ 14 0 ಬರೋದು, ಪಕ್ಕದಲ್ಲಿ 1 ಬರಿಬೇಕು. ಸೊ ಇದು ಆಲ್ಮೋಸ್ಟ್ ಝೀರೋನ, ಅರೆ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಇದ್ರ ವ್ಯಾಲ್ಯೂ ನೆಗ್ಲಿಜಿಬಲ್. ಸೊ ಹಾಗಾದ್ರೆ ಇವನ್ನ ಸಾಯಿಸ್ಬಿಡ್ಬೋದು. ಈ ಕಾಣಿಸ್ತಿಲ್ಲ, ಅವನು ಸತ್ತೋಗ್ಬಿಟ್ಟ. ಅದೇ ತರ ಡೆಲ್ಟಾ ಎಲ್ ಹೋಲ್ ಸ್ಕ್ವೇರ್ ಕೂಡ ಚಿಕ್ಕದೇನಾ, ಹಾಗಾಗಿ ಆ ಕನ್ಸಿಡರೇಷನ್ ಮೇಲೆ ಇದನ್ನ ಕೂಡ 0 ಮಾಡ್ಬಿಟ್ಟು ಸಾಯಿಸ್ಬಿಡ್ಬೋದು. ಡಮಾರ್ ನಮ್ಗೇನ್ ಸಂಬಂಧ ಇಲ್ಲ, ಅದು ಕಿಲ್ ಆಗೋಯ್ತು. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ ಎಲ್ ಸ್ಕ್ವೇರ್ ಇಂಟು ಡೆಲ್ಟಾ ಎಲ್. ಅಷ್ಟೇ, ಇನ್ನೇನು ಉಳಿದಿಲ್ಲ ಅಲ್ಲಿ. ಡೆಲ್ಟಾ ವಿ ಎಲ್ ಎಚ್ ಎಸ್ ಅಲ್ಲಿ ಇರೋದೇನು, ವಾಲ್ಯೂಮ್, ಚೇಂಜ್ ಇನ್ ದ ವಾಲ್ಯೂಮ್. ಸೊ ಡೆಲ್ಟಾ ವಿ ಗೆ ಈಕ್ವೇಶನ್ ಒಂದು ಬರ್ತಿದೆ, ನೆನಪಿದ್ಯಾ ಬಿಗಿನಿಂಗ್ ಅಲ್ಲಿ? ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಗಾಮಾ ಇಂಟು ವಿ ಇಂಟು ಡೆಲ್ಟಾ ಟಿ. ಹೌದಾ? ಅದೇ ತರ ಡೆಲ್ಟಾ ಎಲ್ ಗೆ ಒಂದು ಈಕ್ವೇಶನ್ ಇದೆ, ಏನದು? ಆಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ. ಹೌದಾ? ಸೊ ಇದನ್ನ ಎಲ್ಲಿ ಬಿಸಾಕೋಣ, ಲೆಟ್ ಅಸ್ ಸಿ. ಸೊ ಗಾಮಾ ಇಂಟು ವಿ ಇಂಟು ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು 3 ಟೈಮ್ಸ್ ಎಲ್ ಸ್ಕ್ವೇರ್. ಡೆಲ್ಟಾ ಎಲ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಆಲ್ಫಾ ಡೆಲ್ಟಾ ಟಿ. ಸೊ ಆಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ. ಸೊ ಎಲ್ ಇಂಟು ಎಲ್ ಸ್ಕ್ವೇರ್ ಇಂಟು ಎಲ್ ಏನಾಗುತ್ತೆ? ಎಲ್ ಕ್ಯೂಬ್ ಅಂದ್ರೆ ಏನು? ವಾಲ್ಯೂಮ್. So gamma into V into delta T that is equals to 3 alpha delta T alpha square L square L ಏನಾಗುತ್ತೆ? L cube ಆಗುತ್ತೆ, ಅದನ್ನ ವಾಲ್ಯೂಮ್ ಅಂತ ಬರೀತೀನಿ. ಸೊ ವಾಲ್ಯೂಮ್ ಡಮಾರ್ ಡೆಲ್ಟಾ ಟಿ ಡಮಾರ್. ಸೊ gamma is equals to 3 times alpha. ಒಂದು ಈಕ್ವೇಶನ್ ಸಿಕ್ತು, ಅರ್ಧನೇ ಆಗಿರೋದು, ಇನ್ನು ಪೂರ್ತಿ ಆಗಿಲ್ಲ. ನೋಟ್ ಮಾಡ್ಕೊಳ್ಳಿ, ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಅರ್ಧ ಈಕ್ವೇಶನ್ ಡಿರೈವ್ ಆಗಿದೆ. ಒಂದ್ ಸೈಡ್ ಅಲ್ಲಿ ಎಲ್ಲಾದ್ರೂ ಪಕ್ಕದಲ್ಲಿ ಬರ್ಕೊಂತೀನಿ, ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ. ಆಯ್ತಾ ಡನ್. ಗಾಮಾ ಇಸ್ ಈಕ್ವಲ್ ಟು 3 ಆಲ್ಫಾ. ಇಲ್ಲಿ ನೋಟ್ ಮಾಡ್ಲಾ? ಯಾ, ಗಾಮಾ ಇಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಲ್ಫಾ. ಸೊ 1 ಪಾಯಿಂಟ್ ಸಿಕ್ಕಿದೆ, ಸೈಡ್ ಅಲ್ಲಿ ಇಟ್ಟಿರ್ತೀನಿ. ಇನ್ನು ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕು. ಬೀಟಾ ಬಂದೇ ಇಲ್ಲ, ಮಧ್ಯದಲ್ಲಿರೋ ಹೀರೋ ಬಂದೇ ಇಲ್ಲ, ಆ ಕಡೆ ಈ ಕಡೆ ಹೀರೋಸ್ ಬಂದಿದ್ದಾರೆ, ಮಿಡ್ಲ್ ಹೀರೋ ಬಂದಿಲ್ಲ. Who is that hero? ನಾನೇ ಅಂತ ಅನ್ಬೇಡಿ. ಬೀಟಾ. ಓಕೆ, ಅರ್ಧ ಆಯ್ತು, ಇನ್ನೊಂದು ಅರ್ಧ ಪೆಂಡಿಂಗ್ ಇದೆ, ಉಳಿಸ್ಕೊಂಡಿದ್ದೇನೆ, ನೋಡೋಣ. ಸೊ ಕನ್ಸಿಡರ್ ಎ ಸ್ಕ್ವೇರ್. ಇದು ಆಲ್ರೆಡಿ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಸೊ ಕನ್ಸಿಡರ್ ಎ ಸ್ಕ್ವೇರ್ ಮೆಟಲ್ ಶೀಟ್ ಅಥವಾ ಯಾವುದೋ ಒಂದು ಶೀಟು, ಮೆಟಲ್ ಶೀಟ್ ಆಫ್ ಲೆಂತ್ ಎಲ್ ಇನಿಷಿಯಲಿ. ಸೊ ಈಗ ಇದಕ್ಕೆ ಏನಾದ್ರು, ಇಫ್ ಟೆಂಪರೇಚರ್ ಇಸ್ ರೈಸ್ಡ್ ಬೈ ಡೆಲ್ಟಾ ಟಿ, ಅದರ ಟೆಂಪರೇಚರ್ ಏನಾದ್ರು ಡೆಲ್ಟಾ ಟಿ ಅಷ್ಟು ರೈಸ್ ಮಾಡಿದ್ರೆ, ಜಾಸ್ತಿ ಮಾಡಿದ್ರೆ, ಅದರ ಲೆಂತ್ ಏನಾಗತ್ತೆ? ಇಟ್ಸ್ ಲೆಂತ್ ಚೇಂಜಸ್ ಬೈ ಡೆಲ್ಟಾ ಎಲ್. ಆಲ್ಸೋ ಬ್ರೆಡ್ತ್ ಕೂಡ ಚೇಂಜ್ ಆಗತ್ತೆ. ಸೊ ಈಗ ನಾರ್ಮಲ್ ಆಗಿ ಒಂದು ಸ್ಕ್ವೇರ್ ನ ಕನ್ಸಿಡರ್ ಮಾಡೋಣ, ಒಂದು ಸ್ಕ್ವೇರ್ ನ ಕನ್ಸಿಡರ್ ಮಾಡ್ತೀನಿ. ಸ್ಕ್ವೇರ್ ಅಂದ್ರೆ ಏನಿಲ್ಲ, ಚೌಕ. ಕನ್ನಡದಲ್ಲಿ ಚೌಕ ಅಂತ ಹೇಳ್ತೀವಿ. ಚೌಕ ಸರ್, ಚೌಕಲ್ಲಿ ಒಂದು ಒಳ್ಳೆ ಹಾಡಿದೆ, ಜೀವನ ಟಾನಿಕ್ ಬಾಟ್ಲು ಕುಡಿಯೋಕ್ ಮುಂಚೆ ಅಲ್ಲಾಡ್ಸು. ಜಾಸ್ತಿ ಅಲ್ಲಾಡ್ಸ್ಬೇಡಿ. ಸೊ ಪ್ರಾಬ್ಲಮ್ ಸಿಚುವೇಶನ್ಗೆ ಬನ್ನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಸ್ಕ್ವೇರ್ ಆಫ್ ಲೆಂತ್ ಎಲ್. ಸೊ ಆ ಕಡೆ ಲೆಂತ್ ಎಲ್ ಇದೆ, ಈ ಕಡೆ ಲೆಂತ್ ಎಲ್ ಇದೆ, ಅಟ್ ಟೆಂಪರೇಚರ್ ಟಿ. ಇದರ ಟೆಂಪರೇಚರ್ ಏನಾದ್ರು ಜಾಸ್ತಿ ಮಾಡಿದ್ರೆ ಒಂಚೂರು ಜಾಸ್ತಿ ಆಗುತ್ತೆ, ಲೆಂತ್ ಕೂಡ, ಬ್ರೆಡ್ತ್ ಕೂಡ ಹಾಗೆ ಜಾಸ್ತಿ ಆಗುತ್ತೆ. ಇದ್ರ ಲೆಂತ್ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗುತ್ತೆ, ಇದು ಕೂಡ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗುತ್ತೆ, ಟಿ ಪ್ಲಸ್ ಡೆಲ್ಟಾ ಟಿ ಟೆಂಪರೇಚರ್ ಅಲ್ಲಿ. ಹೌದಾ? ಸೊ ಈಗ ಚೇಂಜ್ ಇನ್ ಏರಿಯಾ ಇಸ್ ಈಕ್ವಲ್ಸ್ ಟು ಫೈನಲ್ ಏರಿಯಾ ಮೈನಸ್ initial area. Change in the area na delta A ಅಂತ ಕರಿತೀನಿ. ಫೈನಲ್ ಏರಿಯಾ ನ, what is final area? Unu into unu. How the length into breadth. So that is L plus delta L whole square minus initial area ಏನಿದೆ L square ಇದೆ. So delta A is equals to A plus B whole square form ಅಲ್ಲಿ ಇದೆಯಾ? L square plus delta L square plus 2A delta L minus L square. ಇವನು ಸಾಯಿಸ್ಕೊಂಡ್ಬಿಡ್ತಾರೆ. ಡೆಲ್ಟಾ ಎಲ್ ಅನ್ನೋದು ಸ್ಮಾಲ್ ಕ್ವಾಂಟಿಟಿ, ಡೆಲ್ಟಾ ಎಲ್ ಸ್ಕ್ವೇರ್ ಆದ್ರೆ ಇನ್ನೂ ಸ್ಮಾಲ್ ಆಗಿರುತ್ತೆ, ಹಾಗಾಗಿ ಇವನ್ನ ಎತ್ತು ಬಿಡ್ಬೋದು. ಡಮಾರ್ ಡೆಲ್ಟಾ ಎಲ್ ಸ್ಕ್ವೇರ್ ಕಿಲ್ ಆಗೋಯ್ತು. ಸೊ ಉಳಿದಿರೋದೇನು? ಡೆಲ್ಟಾ ಎ ಇಚ್ ಈಕ್ವಲ್ಸ್ ಟು
2a delta L. Did I miss anything? ಇದು A ಅಲ್ಲ ಕಂದ, ಇದು L. ಚೆಕ್ ಮಾಡಿದೆ ನೀವು ಅಲರ್ಟ್ ಆಗಿದ್ದೀರೋ ಇಲ್ವಾ ಅಂತ. ಅಲರ್ಟ್ ಆಗಿದ್ದೀರಿ. ನಾನು ಯಾ 2 times L ಡೆಲ್ಟಾ L ಆಗಿರುತ್ತೆ. ಸೊ ಈಗ ಡೆಲ್ಟಾ ಎಲ್ ಗೆ ಡೆಲ್ಟಾ ಎ ಗೆ ಇಕ್ವೇಶನ್ ನಮ್ಗೆ ಆಲ್ರೆಡಿ ಇದೆ. ಡೆಲ್ಟಾ ಎಲ್ ನ ನಾನು ಆಲ್ಫಾ ಎಲ್ ಡೆಲ್ಟಾ ಟಿ ಅಂತ ಬರೀಬಹುದು. ಡೆಲ್ಟಾ ಎ ನ ಬೀಟಾ ಎ ಡೆಲ್ಟಾ ಟಿ ಅಂತ ಬರೀಬಹುದು. ಸೊ ಅವೆರಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಬೀಟಾ ಎ ಡೆಲ್ಟಾ ಟಿ, ದಟ್ ಈಸ್ ಈಕ್ವಲ್ಸ್ ಟು 2 times L ಇಂಟು ಡೆಲ್ಟಾ ಎಲ್ ನ ಆಲ್ಫಾ ಎಲ್ ಡೆಲ್ಟಾ ಟಿ ಅಂತ ಬರೀತೀನಿ. ಡೆಲ್ಟಾ ಟಿ ಡಮಾರ್ ಮತ್ತೆ ಎಲ್ ಇಂಟು ಎಲ್ ಅಂದ್ರೆ ಲೆಂತ್ ಸ್ಕ್ವೇರ್ ನ ನಾನು ಬೀಟಾ ಎ ಇನ್ನೊಂದು ಸ್ಟೆಪ್ ಬರ್ದ್ಬಿಡ್ತೀನಿ ನೋಡಿ. ಸೊ 2 times ಆಲ್ಫಾ ಇಂಟು ಲೆಂತ್ ಸ್ಕ್ವೇರ್ ನ ಏರಿಯಾ ಅಂತ ಬರೀಬಹುದು. ಇವನು ಡಮಾರ್ ಬೀಟಾ ಇಸ್ ಈಕ್ವಲ್ಸ್ ಟು 2 times ಆಲ್ಫಾ. ಈಕ್ವೇಶನ್ ನಂಬರ್ 2. ಸರ್ 5 marks ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ, ಫಸ್ಟ್ PUC ಅಲ್ಲಿ. ಓಕೆ, ಕಮಿಂಗ್ ಬ್ಯಾಕ್, ಇಲ್ಲಿ ಬರೆಯೋಣ ನೋಡಿ. ಇಕ್ವೇಶನ್ 1 ನಮ್ಗೆ ಆಲ್ರೆಡಿ ಅಲ್ಲಿ ವೇಟ್ ಮಾಡ್ತಾ ಇದೆ ನಮಗೋಸ್ಕರ. equation 1 implies alpha gamma is equals to 3 times alpha, and equation 2 implies illide that is beta is equals to 2 alpha. So alpha is to beta is to gamma na alpha ಜಾಗದಲ್ಲಿ alpha ನೇ ಬರೆಯೋಣ, beta ಜಾಗದಲ್ಲಿ ನೋಡಿ 2 alpha ಅಂತ ಬರೀಬೋದಾ, 2 alpha ಅಂತ ಬರೀಬಹುದು. gamma ಜಾಗದಲ್ಲಿ 3 alpha ಅಂತ ಬರೀಬಹುದು, 3 alpha. So alpha ಕಾಮನ್ ತೆಗೆದು ಕ್ಯಾನ್ಸಲ್, ಡಿವೈಡೆಡ್ ಬೈ alpha ಮಾಡಿದ್ರೆ alpha is to beta is to gamma is equals to 1 is to 2 is to 3. So that's it, the relation for 5 marks, ಪಂಚ ಮಾರ್ಕ್ಗಳಿಗೆ ಒಂದು equation. So ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ನೋಟ್ ಮಾಡ್ಕೊಳ್ಳಿ. we'll move to the problems, very important problems. ಪ್ರಾಬ್ಲಮ್ ನಂಬರ್ 1. ಸೊ ನಾರ್ಮಲ್ ಆಗಿ ನಾವು ಒಂದು ಸ್ಕೇಲ್ ನ ಕ್ಯಾಲಿಬ್ರೇಟ್ ಮಾಡಿಟ್ರೆ, ನಮ್ ರಾಯಚೂರ್ ಕಡೆ ಎಲ್ಲ ಹೋದ್ರೆ ಸ್ಕೇಲ್ 1 ಮೀಟರ್ ತೋರಿಸಲ್ಲ, ಅದಕ್ಕಿಂತ ಜಾಸ್ತಿ ಉದ್ದ ಆಗಿರುತ್ತೆ. ಅಂದ್ರೆ ಒಂದು ನಾರ್ಮಲ್ 1 ಮೀಟರ್ ಸ್ಕೇಲ್ ನಮ್ಮ ಮೈಸೂರು ಕಡೆ ಎಲ್ಲ ತಣ್ಣಗಿರುತ್ತೆ, ಬೆಂಗಳೂರು ಆದ್ರೆ ಚಿಲ್ ಆಗಿರುತ್ತೆ. ನಾರ್ಮಲ್ ಆಗಿ ಕ್ಯಾಲಿಬ್ರೇಟ್ ಮಾಡಿ 1 ಮೀಟರ್ ಸ್ಕೇಲ್ ಸೆಟ್ ಮಾಡೋಣ. ಅದೇ ಸ್ಕೇಲ್ ನ ರಾಯಚೂರಿಗೆ ತಗೊಂಡೋದ್ರೆ ಸ್ಕೇಲ್ ಸ್ವಲ್ಪ ಲೆಂತ್ ಆಗಿರತ್ತೆ. ಅರೆ ಎಷ್ಟೋ ಒಂದು ಲೆಂತ್ ಆಗಿರುತ್ತೆ, ಇಷ್ಟೊಂದೆಲ್ಲ ಆಗಲ್ಲ, ಒಂದು ಸ್ಮಾಲ್ ಮೈನ್ಯೂಟ್ ಎರರ್ ಇರುತ್ತೆ. ಆ ಎರರ್ ಎಷ್ಟು ಅನ್ನೋದ್ರ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್. Yeah, the problem is the scale on a steel metal stick is calibrated at 15 degrees Celsius. Full stop. What is the error? What is the error? Record ಆಗ್ತಿದ್ಯಾ? ಆಗ್ತಿದೆ. What is the error in reading? What is the error in reading of 60 centimeter at 27 degrees Celsius? 27 degrees Celsius. Given alpha of the steel is equals to 1.2 into 10 power minus 5 per degree Celsius. ನೋಡಿ, ಪರ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟರು ಒಂದೇ, ಪರ್ ಕೆಲ್ವಿನ್ ಅಲ್ಲಿ ಕೊಟ್ಟರು ಅಂದ್ರೆ ಗಾಬರಿ ಆಗೋಗ್ಬೇಡಿ, ಎರಡು ಒಂದೇ ವ್ಯಾಲ್ಯೂ ಬರುತ್ತೆ, ನಥಿಂಗ್ ಟು ವರಿ. ಯಾ ನೋಡಿ, ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಒಂದು ಸ್ಕೇಲ್ ನ ಕ್ಯಾಲಿಬ್ರೇಟ್ ಮಾಡೋಣ, ಅಂದ್ರೆ ಅಡ್ಜಸ್ಟ್ ಮಾಡೋಣ. ಕರೆಕ್ಟ್ ಆಗಿ 1 ಮೀಟರ್ ಇದೆ ಯಾವಾಗ? ಅದು 15 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ. 15 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇದರ ಲೆಂತ್ 1 ಮೀಟರ್ ಇದೆ. ರೈಟ್? ಈಗ ಇದೇ ಸ್ಕೇಲ್ ನ ತಗೊಂಡೋಗಿ ರಾಯಚೂರ್ಗೆ ಹೋಗೋಣ. ರಾಯಚೂರ್ಗೂ ಬೇಡ, 27 ಎಲ್ಲಿರತ್ತಪ್ಪ, ಬೆಂಗಳೂರಲ್ಲೇನೋ 15 ಇರುತ್ತೆ ಒಂದೊಂದ್ಸತಿ. ಮೇ ಬಿ ಚಿಕ್ಕಬಳ್ಳಾಪುರಗೆ ಹೋಗೋಣ, ಪಕ್ಕದಲ್ಲಿ ಚಿಕ್ಕಬಳ್ಳಾಪುರಗೆ ಹೋಗೋಣ. 27 ಡಿಗ್ರಿ ಸೆಲ್ಸಿಯಸ್ ಇದೆ, ಸ್ವಲ್ಪ ಚೇಂಜ್ ಇನ್ ಲೆಂತ್ ಆಗತ್ತೆ. ಕಣ್ಣಿಗೆ ಕಾಣೋ ಅಷ್ಟೇನು ಆಗಲ್ಲ, ಬಟ್ ಸ್ಟಿಲ್ ಒಂಚೂರು ಲೆಂತ್ ಚೇಂಜ್ ಆಗತ್ತೆ. ಸೊ ಈ 1 ಮೀಟರ್ ಇಲ್ಲಿದ್ರೆ ಇದು 0 ಮೀಟರ್, ಇದು 1 ಮೀಟರ್ ಇಲ್ಲಿದ್ರೆ ಇದು 0 ಮೀಟರ್ ಇಲ್ಲೇ ಇರುತ್ತೆ, ಇದು 1 ಮೀಟರ್ ಒಂಚೂರು ಉದ್ದ ಆಗೋಗಿರುತ್ತೆ. ಈಗ ಇದನ್ನ ತಗೊಂಡೋಗಿ ಒಂದು ರಾಡ್ ನ ಮೆಷರ್ ಮಾಡೋಣ. ಆ ರಾಡ್ ಎಷ್ಟಿದೆ ಅಂದ್ರೆ 60 ಸೆಂಟಿಮೀಟರ್ ರಾಡ್ ಇದೆ. ಲೆಟ್ ಅಸ್ ಮೆಷರ್ ಒಂದು ರಾಡ್ ನ ಮೆಷರ್ ಮಾಡಿದ್ರೆ 60 ಸೆಂಟಿಮೀಟರ್ ಇರೋದು. ಇದು ಕರೆಕ್ಟ್ ಆಗಿ ತೋರಿಸ್ತಿದ್ಯಾ ಅಂತ ನನ್ನ ಡೌಟು. ಕರೆಕ್ಟ್ ಆಗಿ ತೋರಿಸಿರಲ್ಲ. ಫಸ್ಟ್ ಆಫ್ ಆಲ್ ಇವನು ಉದ್ದ ಆಗ್ಬಿಟ್ಟವನೆ, ಯಾರು ಮೀಟರ್ ಮೆಷರ್ ಮಾಡೋವನೇ ಉದ್ದ ಆಗ್ಬಿಟ್ರೆ ನಾವ್ ಮೆಷರ್ ಮಾಡ್ಬೇಕಾಗಿರೋ ವಸ್ತುನ ಹೆಂಗೆ ಕರೆಕ್ಟ್ ಆಗಿ ಹೇಳ್ತೀವಿ? ಸೊ ಹಾಗಾದ್ರೆ ನಮ್ಗೆ ಆಕ್ಚುಲಿ ಮೆಷರ್ ಮಾಡ್ಬೇಕಾಗಿರೋದು ಇಷ್ಟೇ ಸಾಕು. ಈ ಸ್ಕೇಲ್ ನ ಕಟ್ ಮಾಡ್ಬಿಡ್ತೀನಿ. ಇಲ್ಲಿಗೆ
60 ಸೆಂಟಿಮೀಟರ್ ತೋರಿಸ್ತಿದೆ. 60 ಸೆಂಟಿಮೀಟರ್ ತೋರಿಸ್ತಿದೆ. ಇಲ್ಲಿಗೆ ಕರೆಕ್ಟ್ ಆಗಿ ತೋರಿಸ್ತಿದ್ಯಾ? ಇಲ್ಲ. ಏನಾಗ್ತಿದೆ ಅಲ್ಲಿ? ಒಂಚೂರು ಕಮ್ಮಿ ತೋರಿಸ್ತಿದೆ. ಅದು ಈ ಸ್ಕೇಲ್ ದೊಡ್ಡದಾಗಿರೋದ್ರಿಂದ ರೀಡಿಂಗ್ ರಾಂಗ್ ತೋರಿಸ್ತಿದೆ. ಆ ಸ್ಕೇಲ್ ಎಷ್ಟು ಚೇಂಜ್ ಆಗಿದೆ? ಡೆಲ್ಟಾ ಎಲ್ ಆಫ್ ದ ಸ್ಕೇಲ್ ಇಸ್ ಈಕ್ವಲ್ಸ್ ಟು 60. ಎರರ್ ಎಷ್ಟಿದೆಯಪ್ಪ ಅಂದ್ರೆ ಇದು 60 ಇರ್ಬೇಕಾದ್ರೆ ಒಂಚೂರು ಹೆಚ್ಚಿಗೆ ತೋರಿಸ್ತಿದೆ. ಸೊ ದಟ್ ಈಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಸ್ಕೇಲ್ ರೀಡಿಂಗ್ ಇಂಟು ಆಲ್ಫಾ ಇಂಟು ಡೆಲ್ಟಾ ಟಿ. ಇಷ್ಟು ಎರರ್ ಇದೆ. ಆಕ್ಚುಲಿ ಸ್ಕೇಲೇ ಅಷ್ಟು ಚೇಂಜ್ ಆದ್ಮೇಲೆ ಅಷ್ಟು ಎರರ್ ಆಗಿರತ್ತ ಅಂದ್ರೆ 60 ಸೆಂಟಿಮೀಟರ್ ಮಾತ್ರ. 1 ಮೀಟರ್ ಇನ್ನು ಸ್ವಲ್ಪ ಆಡ್ ಆಗಿರುತ್ತೆ ಎರರ್. ಇಷ್ಟನ್ನ ಮೆಜರ್ ಮಾಡ್ಬೇಕಾದ್ರೆ ಅದ್ರ ಎರರ್ ಎಷ್ಟಿದೆ? ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಸ್ಕೇಲ್ ರೀಡಿಂಗ್ 60 ಸೆಂಟಿಮೀಟರ್. ಮೀಟರ್ ಬೇಕಾದ್ರೆ ಕನ್ವರ್ಟ್ ಮಾಡಬಹುದು, ಇಲ್ಲ ಫೈನಲ್ ಆನ್ಸರ್ ಸೆಂಟಿಮೀಟರ್ ಅಲ್ಲೇ ಇರುತ್ತೆ. ಆಲ್ಫಾ ಇಸ್ 1.2 into 10 power minus 5. 1.2 into 10 power minus 5 into delta t. ಸೊ ನೋಡಿ 27 minus 15 ಏನ್ ಬರುತ್ತಪ್ಪ? 12 ತಾನೆ? ಯಾ 12 ಬರುತ್ತೆ. 12 ಸೊ ಇಂಟು 12. ಇದು ಬೇಕಾದ್ರೆ ಕೆಲ್ವಿನ್ ಕನ್ವರ್ಟ್ ಮಾಡಿ ನೋಡಿ, ಮೈನಸ್ ಮಾಡಿ ಅಷ್ಟೇ ಬರುತ್ತೆ. ಸೊ ಏನ್ ಬರುತ್ತೆ? ಯು ಆರ್ ಗೋಯಿಂಗ್ ಟು ಗೆಟ್ 12 into 6 7.2. ಸೊ ನೋಡಿ ಈ 0 ನ ತೆಗೆದ್ಬಿಟ್ಟು ಈ ಪಾಯಿಂಟ್ ನ ತೆಗೆದ್ಬಿಟ್ಟು 12 6 72 into 12 into 10 power minus 5. 72 into 12 720 plus 240. अरे 7 10s are 720. 72 into 2 142. Am I right? 142 ಆಗುತ್ತೆ. ಸೊ 2 ಇದು 6 ಇದು 8. So you are going to get 862 into 10 power minus 5 centimeter. ಇಲ್ಲಿ ಸೆಂಟಿಮೀಟರ್ ಹಾಕಿರೋದ್ರಿಂದ ಇಲ್ಲೂ ಅಷ್ಟೇ ಬರುತ್ತೆ. ಸೊ ಇದನ್ನ ಬೇಕಾದ್ರೆ ಮೀಟರ್ ಗೆ ಕನ್ವರ್ಟ್ ಮಾಡಬಹುದು. If want you can calculate in meter, but 0.0012345 yeah 862 centimeter. ಸೊ ನೋಡಿ ನಾವು 60 ಸೆಂಟಿಮೀಟರ್ ನ ಮೆಜರ್ ಮಾಡಿದ್ರೆ ಇಷ್ಟು ಎರರ್ ಇರುತ್ತೆ. ತುಂಬಾ ಚಿಕ್ಕ ವ್ಯಾಲ್ಯೂ ಆಗಿರಬಹುದು, ಬಟ್ ಸ್ಟಿಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒಳ್ಳೆ ಪ್ರಾಬ್ಲಮ್ ಆಗಿರುತ್ತೆ. ಇಷ್ಟು ಎರರ್, ಇಷ್ಟು ಅನ್ಸರ್ಟನಿಟಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ, ಒಂಚೂರು ಅಪ್ಡೇಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ಇನ್ 3 2 1 ಕ್ವಶನ್ ಬರೆದ್ಬಿಟ್ಟು ಆಮೇಲೆ ರೆಸ್ಯೂಮ್ ಮಾಡ್ತೀನಿ. ಮುಂದಿನ ಪ್ರಶ್ನೆ ಫ್ರಮ್ DC ಪಾಂಡೆ ಸರ್ಸ್ ಬುಕ್. ಸೊ ಒಳ್ಳೆ ಕ್ವಶನ್ ತಗೊಂಡಿದ್ದೀನಿ. ಕ್ವಶನ್ ಓದಿ ಒಂದ್ಸತಿ. ಎ ಸ್ಟೀಲ್ ಟೇಪ್ 1 ಮೀಟರ್ ಲಾಂಗ್. ಅಂದ್ರೆ ಸ್ಟೀಲ್ ಟೇಪ್ ಅಂದ್ರೆ ಎಲ್ಲ ನಿಮ್ಮ ನಾರ್ಮಲ್ ಆಗಿ ಮೆಜರ್ ಮಾಡಕ್ಕೆ ಒಂದು ಟೇಪ್ ಯೂಸ್ ಮಾಡ್ತೀರಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಟೀಲ್ ಟೇಪ್ ಇಸ್ 1 ಮೀಟರ್. ನಾರ್ಮಲ್ ಆಗಿ ಅದು ಸ್ಟೀಲ್ ಟೇಪ್ 1 ಮೀಟರ್ ಇದೆ. ಕರೆಕ್ಟ್ಲಿ ಕ್ಯಾಲಿಬ್ರೇಟರ್, ಕರೆಕ್ಟ್ ಆಗಿ 1 ಮೀಟರ್ ಇರೋ ತರ ಇದನ್ನ ಟೇಪ್ ನ ಸೆಟ್ ಮಾಡ್ಕೊಂಡಿದ್ದಾರೆ. ಯಾವ ಟೆಂಪರೇಚರ್ ನಲ್ಲಿ? 27 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ದ ಲೆಂತ್ ಆಫ್ ಎ ಸ್ಟೀಲ್ ರಾಡ್ ಇಸ್ ಮೆಜರ್ಡ್ ಯೂಸಿಂಗ್ ದಿಸ್ ಟೇಪ್ ಇಸ್ ಫೌಂಡ್ ಟು ಬಿ 63.0 ಸೆಂಟಿಮೀಟರ್. 0 ಅಂದ್ರೆ significant figure ಕೂಡ ಕನ್ಸಿಡರ್ ಮಾಡಬೇಕು. 63.0 centimeter on a hot day when the temperature is 47 degrees Celsius. Given alpha s ಕೊಟ್ಟಿದ್ದಾರೆ, what is the actual length of the rod on that day? ಸೊ ನೋಡಿ ಈ ರಾಡ್ ನ, ಈ ಸ್ಟೀಲ್ ಟೇಪ್ ನ ಯೂಸ್ ಮಾಡಿ ಒಂದು ರಾಡ್ ನ ಲೆಂತ್ ಮೆಜರ್ ಮಾಡ್ತಿದ್ದಾರೆ. ಅದ್ರ ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ 63.0 ಸೆಂಟಿಮೀಟರ್. ಯಾವ ರಾಡ್? ಸ್ಟೀಲ್ ರಾಡ್. ಇದ್ರ ಲೆಂತ್ ವೇರಿಯೇಷನ್ ಇದ್ರ ಬಗ್ಗೆ ಏನ್ ಮಾತಾಡ್ತಿಲ್ಲ. ಆಕ್ಚುಲಿ ಇದು 47 ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ. 47 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದೆ ಅಂದ್ರೆ ಅದು ಆಕ್ಚುಲಿ 63 ಸೆಂಟಿಮೀಟರ್ ಇರಲ್ಲ, ಅದಕ್ಕಿಂತ ಒಂಚೂರು ಜಾಸ್ತಿ ಇರುತ್ತೆ. ಯಾಕಂದ್ರೆ ಎಲಾಬರೇಷನ್ ಆಗಿರುತ್ತೆ. ಆ ಎಲಾಬರೇಷನ್ ಎಷ್ಟಾಗಿರುತ್ತೆ? ದಟ್ ಈಸ್ ಗಿವೆನ್ ಬೈ ಲೆಟ್ ಡೆಲ್ಟಾ ಎಲ್ ಬಿ ದ increase in length of rod. Delta L ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಇಂಟು ಡೆಲ್ಟಾ ಟಿ ಇಂಟು ಇನಿಷಿಯಲ್ ಲೆಂತ್. ಸೊ ಈ ಲೆಂತ್ 63 ಸೆಂಟಿಮೀಟರ್ ತಗೋಬೇಕಾಗುತ್ತೆ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ವ್ಯಾಲ್ಯೂ ಕೊಟ್ಟಿದ್ದಾರೆ 1.2 ಇಂಟು 10 ಪವರ್ ಮೈನಸ್ 5. ಡೆಲ್ಟಾ ಟಿ ಅಂದ್ರೆ 47 ಮೈನಸ್ 27. 47 minus 27. 20 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿದೆ. ಹಾಗಾಗಿ ಡೆಲ್ಟಾ ಟಿ ಏನಾಗುತ್ತೆ? 20 ಆಗುತ್ತೆ. ಇನಿಷಿಯಲ್ ಲೆಂತ್ 63 ಸೆಂಟಿಮೀಟರ್ ಆಗುತ್ತೆ. 63.0 ಸೆಂಟಿಮೀಟರ್ ಅಲ್ಲಿ ಇದೆ, ಹಾಗಾಗಿ ಡೆಲ್ಟಾ ಎಲ್ ಕೂಡ ಸೆಂಟಿಮೀಟರ್ ಅಲ್ಲೇ ಬರುತ್ತೆ. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು 1.2. ನೋಡಿ ಈ 0 ನ ತೆಗೆದ್ಬಿಟ್ಟು ಈ ಪಾಯಿಂಟ್ ನ ಎತ್ಬಿಡಿ. 12 into 2 24 into 63 into 10 ಪವರ್ ಮೈನಸ್ 5 ಬರುತ್ತೆ. So 24 into 63 cross multiplication ಮಾಡೋಣ. 4 3s are 12, 3 2s are 6, 7 into 6 4s are 24, 6 2s are 12, 13 14, 2 11 5 1. So in other words, delta L is equals to
Did I miss anything? 4 3s are 12. 4 3s are 12. 3 2s are 6. One ನಿಮಿಷ. 4 3s are 12. 3 2s are 6. 7 ಬರುತ್ತೆ. Into 6 4s are 24. 6 2s are 12, 13, 14. So 2, 11, 5, 1. Correct ಆಗಿದೆಯಾ? Delta L is equals to 1512. 1512 into 10 power minus 5 ಬರುತ್ತೆ. So in other words, delta L is equals to 1, 2, 3, 4, 5, 0.001,512 centimeter. ಇಷ್ಟು ಸೆಂಟಿಮೀಟರ್ ವೇರಿಯೇಷನ್ ಆಗಿದೆ. So actual length of the rod is ಬರುತ್ತೆ. Actual length is measured value 63 plus change in the length ಎಷ್ಟು ಬರುತ್ತೆ 0.01512. ಮೆಜರ್ ಮಾಡಿರೋ ವ್ಯಾಲ್ಯೂ ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ 63 plus delta L 63 plus delta L ವ್ಯಾಲ್ಯೂ 0.0152 ಆಗಿರುತ್ತೆ. ಸೊ ಏನ್ ಬರುತ್ತೆ 63.01512 ಸೆಂಟಿಮೀಟರ್. ಆನ್ಸರ್ ಕೂಡ ಸೆಂಟಿಮೀಟರ್ ಅಲ್ಲೇ ಇದೆ. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ವಾಲ್ಯೂಮ್ ಎಕ್ಸ್ಪಾನ್ಷನ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಐ ಆಮ್ ಗೋಯಿಂಗ್ ಟು ರಿಮೂವ್ ಇನ್ 3 2 1 ಡನ್. ಮುಂದಿನ ಪ್ರಶ್ನೆ ಬೇಸ್ಡ್ ಆನ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಮೇಲೆ ಒಂದು ಒಳ್ಳೆ ಸಕಲಾಗಿರ್ತಕ್ಕಂಥ ಕ್ವಶನ್ ತಗೊಂಡಿದ್ದೀನಿ. ಸೊ ಒಂದ್ಸತಿ ಓದ್ಬಿಡಿ, ವಿಡಿಯೋನ ಪಾಸ್ ಮಾಡ್ಬಿಟ್ಟು ನಾನು ರೀಡ್ ಮಾಡಕ್ಕೆ ಹೊರಟಿದ್ದೀನಿ. ಎ ಗ್ಲಾಸ್ ಬೀಕರ್ ಹೋಲ್ಡ್ಸ್ ಎಕ್ಸಾಕ್ಟ್ಲಿ 1 ಲೀಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದು ಬೀಕರ್ ನ ರೆಡಿ ಮಾಡೋಣ. ಆ ಬೀಕರ್ ಹೇಗಿರತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿ 1 ಲೀಟರ್ ಇಡ್ಸತ್ತೆ. 1 ಲೀಟರ್ ಅಂದ್ರೆ ಗೊತ್ತಲ್ಲ, ಹಾಲ್ನ ಮೆಜರ್ ಮಾಡ್ತಾರಲ್ಲ 1 ಲೀಟರ್. ನೀವೆಲ್ಲ ನೋಡಿರಲ್ಲ ಬಿಡಿ, ಬರೀ ಹಾಲ್ 1 ಪಾಕೆಟ್, 1 ಲೀಟರ್ ಪಾಕೆಟ್, 1 ಲೀಟರ್ ಪಾಕೆಟ್ ನೋಡಿದಿರಿ. ಬಟ್ ಹಾಲನ್ನ ಮೆಜರ್ ಮಾಡೋದಕ್ಕೆ 1 ಲೀಟರ್ ಅಂತ ಬರ್ತಿತ್ತು. ಈಗ್ಲೂ ಕೆಲವರು ನೋಡಿರ್ತಾರೆ, ಏನು ಅದಕ್ಕೇನು ಮೋಸ ಇಲ್ಲ. ಸೊ ಈಗ ಇದ್ರ ತುಂಬಾ ಮರ್ಕ್ಯುರಿ ಇಡ್ಸೋ ತರ 1 ಲೀಟರ್ ಕೆಪಾಸಿಟಿ ಅಪ್ಪ ಈ ಬೀಕರ್ದು. ಯಾವಾಗ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಎಕ್ಸಾಕ್ಟ್ ಆಗಿ 1 ಲೀಟರ್ ಇದೆ. ಅರ್ಥ ಆಯ್ತಾ? ಸೊ ಈಗ ಇದ್ರ ತುಂಬಾ ಮರ್ಕ್ಯುರಿನ ಹಾಕ್ತೀನಿ. ಯಾವ್ದನ್ನ ಹಾಕ್ತೀನಿ? ಪಾದರಸ ಅಂದ್ರೆ ಮರ್ಕ್ಯುರಿ. ಗಾಬರಿ ಆಗ್ಬೇಡಿ, ಪಾದರಸ ಅಂದ್ರೆ ಮರ್ಕ್ಯುರಿ, ಇನ್ನೇನಿಲ್ಲ. ಸೊ HG ನ ಫಿಲ್ ಮಾಡ್ತೀನಿ. ಮತ್ತಿದೇನ್ ಸರ್ HG ಇಸ್ ಎಲಿಮೆಂಟಲ್ ಸಿಂಬಲ್ ಫಾರ್ ಪಾದರಸ ಅಂದ್ರೆ ಮರ್ಕ್ಯುರಿ. ಸೊ ಈಗ ಅದು ತುಂಬಾ ಕರೆಕ್ಟ್ ಆಗಿ 1 ಲೀಟರ್ ಪಾದರಸ ಅದ್ರ ಮೇಲೆ ತುಂಬಿದೀನಿ. ಈಗ ಸಪೋಸ್ ಇದನ್ನ ಹೀಟ್ ಮಾಡಿದೆ, ಎಲ್ಲಿವರೆಗೂ 50 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಮಾಡಿದ್ರೆ ಬೀಕರು ಸೈಜ್ ಜಾಸ್ತಿ ಆಗತ್ತೆ, ಆ ಮರ್ಕ್ಯುರಿ ಕೂಡ ಸೈಜ್ ಜಾಸ್ತಿ ಆಗತ್ತೆ. ಬಟ್ ಎರಡು ಒಂದೇ ರೀತಿ ಜಾಸ್ತಿ ಆದ್ರೆ ಏನು ಆಗಲ್ಲ. ಬೀಕರ್ ಕಮ್ಮಿ ಆಗಿ ಮತ್ತೆ ಮರ್ಕ್ಯುರಿ ಏನಾದ್ರು ಜಾಸ್ತಿ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆದ್ರೆ ಮರ್ಕ್ಯುರಿ ಆಚೆಗೆ ಬರುತ್ತೆ. ಹೌದಾ? ಸೊ ಇದ್ರ ಪ್ರಕಾರ ನೋಡಿ, ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ಫಾ ಆಫ್ ದ ಗ್ಲಾಸ್ ಕೊಟ್ಟಿದ್ದಾರೆ. ಇದು ಗ್ಲಾಸ್ದು ಆಲ್ಫಾ ಕೊಟ್ಟಿದ್ದಾರೆ, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್. ಗಾಮಾ ಆಫ್ ದ HG ಕೊಟ್ಟಿದ್ದಾರೆ. ಸರ್ ಗಾಮಾ ಎಲ್ಲ ಬೇಕಾಗಿರೋದು ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಗೆ ಏನು ಇಲ್ಲ. ಗಾಮಾ ಆಫ್ ದ ಗ್ಲಾಸ್ ಇಸ್ ಈಕ್ವಲ್ ಟು 3 times ಆಲ್ಫಾ ಆಫ್ ದ G, ದಟ್ ಇಸ್ 3 into 8.3 ಅಷ್ಟೇ, into 10 power minus 6. ಸೊ ನೋಡಿ, ಇದ್ರ ಪ್ರಕಾರ ಗ್ಲಾಸ್ ಕಮ್ಮಿ ಎಕ್ಸ್ಪ್ಯಾಂಡ್ ಆಗತ್ತೆ, ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಪವರ್ ನೋಡಿದ್ರೆ ಗೊತ್ತಾಗುತ್ತೆ. 10 power minus 6 is smaller than 10 power minus 4. 3 times ಇಲ್ಲಿ, 4 times ಇಲ್ಲಿ, 2 times ಇಲ್ಲಿ, ಇದೇ ಜಾಸ್ತಿ ಆಗತ್ತೆ. ಅಂದ್ರೆ ಮರ್ಕ್ಯುರಿ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗತ್ತೆ. ಗಾಮಾ ವ್ಯಾಲ್ಯೂ ಸರ್ 4 ಚಿಕ್ಕದಲ್ಲ ಸರ್, 6 ದೊಡ್ಡದಲ್ಲ ಸರ್ ಅನ್ಬೇಡಿ, ಮೈನಸ್ ಇದೆ. 10 power minus 0.00050 zeros ಆದ್ಮೇಲೆ 1 ಬರೋದು, 0.00030 zeros ಆದ್ಮೇಲೆ 1 ಬರೋದು, ಇದೇ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಈ ಮರ್ಕ್ಯುರಿ ಏನಾಗುತ್ತೆ, ಜಾಸ್ತಿ ಓವರ್ಫ್ಲೋ ಅಂದ್ರೆ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಬಟ್ ಗ್ಲಾಸ್ ಕಮ್ಮಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ಒಂದು ಡಯಾಗ್ರಾಮ್ ನ ಬರೀತೀನಿ ನೋಡಿ. ಲೆಟ್ ಅಸ್ ಅಸ್ಯೂಮ್ ಇಷ್ಟೊಂದು ವೇರಿ ಆಗಲ್ಲ, ಜಸ್ಟ್ ಕಣ್ಣು ಕಾಣೋ ತರ ಇರ್ಲಿ ಅಂತ ನಾನು ಈ ತರ ಬರ್ದೀನಿ. 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಎಷ್ಟು ಡಿಗ್ರಿ? 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದು ಗ್ಲಾಸ್ ಅದ್ರ ಒಳಗಡೆ ಮರ್ಕ್ಯುರಿ, ಇದು ಗ್ಲಾಸ್. ಮರ್ಕ್ಯುರಿ ಏನಾಯ್ತು, ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಯ್ತು. ಅದ್ರ ಕೆಪಾಸಿಟಿಗಿಂತ ಜಾಸ್ತಿ ಆಯ್ತು. ಹಾಗಾದ್ರೆ ಎಷ್ಟು ಓವರ್ಫ್ಲೋ ಆಗಿದೆ ಅಂತ ಕೇಳ್ತೀರಾ. ದಟ್ಸ್ ವಾಟ್ ದ ಕ್ವಶನ್. ಸೊ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಇನ್ನೂ ಒಂದು 5 ನಿಮಿಷ 10 ನಿಮಿಷ ತಗೊಂಡು ಟ್ರೈ ಮಾಡ್ಬೋದು. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನೋಡಿ, ವಾಟ್ ಈಸ್ ದ ಫೈನಲ್ ವಾಲ್ಯೂಮ್ ಆಫ್ ದ ಬೀಕರ್? ಇನಿಷಿಯಲ್ ವಾಲ್ಯೂಮ್, ಅದ್ರ ವಾಲ್ಯೂಮ್, ಬೀಕರ್ದು ವಾಲ್ಯೂಮ್ 1 ಲೀಟರ್ ಇದೆ, ಅದ್ರ ತುಂಬಾ ಮರ್ಕ್ಯುರಿ ತುಂಬಿಸಿದ್ದೀನಿ, ಕರೆಕ್ಟ್ ಆಗಿ ಸರಿ ಹೋಗಿದೆ. ಈಗ ಫೈನಲ್ ವಾಲ್ಯೂಮ್ ಆಫ್ ಬೀಕರ್ ಎಷ್ಟಿದೆ? ಡೆಲ್ಟಾ V plus delta V, that is equals to V dash. ಹೌದಾ? So V plus delta V, V dash is equals to V plus delta V. So V plus delta V ನ
ಗಾಮಾ ಇಂಟು ವಿ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ನೋಡಿ ಜನರಲ್ ಈಕ್ವೇಶನ್ ಇದನ್ನು ಯೂಸ್ ಮಾಡ್ಕೊತೀನಿ. ವಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ವಿ ಪ್ಲಸ್ ಗಾಮಾ ಇಂಟು ವಿ ಇಂಟು ಡೆಲ್ಟಾ ಟಿ. ಅದೇ ತಾನೇ ಇಲ್ಲಿ ಬರ್ತಿರೋದು. ಸೊ ವಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ವಿ ಇಂಟು 1 ಪ್ಲಸ್ ಗಾಮಾ ಡೆಲ್ಟಾ ಟಿ. ಡೈರೆಕ್ಟ್ ಈಕ್ವೇಶನ್ ಯೂಸ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಈಕ್ವೇಶನ್. ಆ ಈಕ್ವೇಶನ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಫೈನಲ್ ವಾಲ್ಯೂಮ್ ಆಫ್ ದ glass ಅಥವಾ beaker is equals to initial volume of the glass into 1 plus gamma delta t. Gamma of the glass, ಇದರ ವ್ಯಾಲ್ಯೂ ಏನಿದೆ? ವಾಲ್ಯೂಮ್ ಆಫ್ ದ ಗ್ಲಾಸ್ ಇನಿಷಿಯಲ್ ಆಗಿ ಎಷ್ಟಿದೆ? 1 ಲೀಟರ್ ಇದೆ. 1 into 1 plus gamma of the glass. ನೋಡಿ ಆಲ್ಫಾ ಆಫ್ ದ ಗ್ಲಾಸ್ ಕೊಟ್ಟಿರೋದು, ಮಲ್ಟಿಪ್ಲೈ ಬೈ 3 ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇದು. ಸೊ 3 into 8.3, 3 into 8.3 ಏನ್ ಬರುತ್ತೆ? 8.3 into 3 ಮಾಡಿದ್ರೆ, ಸೊ 3 3s are 9, 8 3s are 24 ಬರುತ್ತೆ. ಅಂದ್ರೆ 24.9 ಬರುತ್ತೆ. 24.9 into 10 power minus 6. ಹೌದಾ? ಈಗ ಫೈನಲ್ ವಾಲ್ಯೂಮ್ ಆಫ್ ದ ಗ್ಲಾಸ್ ಇಸ್ ಈಕ್ವಲ್ಸ್ ಟು 1 into 1 plus 24.9, 1 plus 0. ಈ 1 ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಇಲ್ಗೂ ಮಲ್ಟಿಪ್ಲೈ ಆಗುತ್ತೆ, ಇಲ್ಗೂ ಮಲ್ಟಿಪ್ಲೈ ಆಗುತ್ತೆ. 0.060 ಇದೆಯಾ? 0.0000249 ಆಗುತ್ತೆ. 1 2 3 4 5 6 ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ಡಿಡ್ ಐ ಡೂ ಎನಿ ಮಿಸ್ಟೇಕ್? ಗಾಮಾ ಜಿ 2.4 into 10 power minus 6. ನೋಡಿ ಡೆಲ್ಟಾ ಟಿ ಮಲ್ಟಿಪ್ಲೈ ಮಾಡೋದು ಹೋಗಿ ಹಾಕ್ಸ್ಕೊಂಡೈತೆ. ಸೊ ಗಾಮಾ ಜಿ ಬರ್ದಿದ್ದೀನಿ ಇಂಟು ಡೆಲ್ಟಾ ಟಿ. ಇಲ್ಲಿ ಇನ್ನೊಂದು ಸ್ಟೆಪ್ ಬರೀತೀನಿ. ಡೆಲ್ಟಾ ಟಿ ಮಲ್ಟಿಪ್ಲೈ ಮಾಡಿಲ್ಲ. ಸೊ 1 into 1 plus ಗಾಮಾ ಜಿ ಇಲ್ಲಿ ಆಲ್ರೆಡಿ ಇದೆ. 3 into 8.3 into 10 power minus 6. ನಂಗೆ ಗೊತ್ತಾಗ್ಬಿಡುತ್ತೆ ಏನಾದ್ರು ಮಿಸ್ಟೇಕ್ ಆಗ್ತಿದ್ರೆ. ಅದ್ ಹೆಂಗ್ ಸರ್ ಅಂತ ಕೇಳ್ಬೇಡಿ, ಇಟ್ ಹ್ಯಾಪನ್ಸ್. ಡೆಲ್ಟಾ ಟಿ ನೋಡಿ 0 ಇಂದ 50 ರೈಸ್ ಮಾಡ್ತೇವೆ. ಹಾಗಾದ್ರೆ ಡೆಲ್ಟಾ ಟಿ ಎಷ್ಟಿರುತ್ತೆ? 50 ಇರುತ್ತೆ. ಸೊ 50. ಸೊ ಇದನ್ನ ಮತ್ತೆ ಮಾಡ್ಬೇಕಾ? 8.3 into 3, 3 3s are 9, 24.9 into 50. 24.9 into 5 ಮಾಡ್ತೀನಿ, into 5. ಸೊ ಈ 0 ನ ಎಲಿಮಿನೇಟ್ ಮಾಡ್ಬಿಟ್ಟು ಇದು 10 power minus 5 ಮಾಡ್ಕೊಂತೀನಿ. ಸೊ ಲೆಟ್ us see what we are going to get. 24.9 into 5. 5 9s are 45, 5 4s are 20, 24, 2 4, 5 2s are 10, 12. So 1 point ಇಲ್ಲಿರುತ್ತೆ, 124.5 ಇದೆ. So this is equals to 1 plus 1 multiply ಮಾಡಿದ್ರೆ 124.5 into 10 power minus 5 ಬರುತ್ತೆ, ಅಥವಾ 1 2 3 4 5. So this can be written as 1 plus 0.00124.5. ಕರೆಕ್ಟ್ ಆಗಿದೆಯಾ? 1 2 3 4 5 ಕರೆಕ್ಟ್ ಆಗಿದೆ. ಲೀಟರ್. ಸೊ ಇನ್ ಅದರ್ ವರ್ಡ್ಸ್ 1.0012 ಲೀಟರ್. 1.002 ಲೀಟರ್. ನಾನು ರೌಂಡ್ ಆಫ್ ಮಾಡ್ತಾ ಇದ್ದೇನೆ. ಈ ಕಡೆ 2 ಸಿಗ್ನಿಫಿಕೆಂಟ್ ಡಿಜಿಟ್ಗೆ 2 ಮಾಡೋಣ, 3 ಮಾಡ್ಬೇಕಾ? ನೋಡಿ ಇಲ್ಲಿ 3 ಸಿಗ್ನಿಫಿಕೆಂಟ್ ಡಿಜಿಟ್ ಇದೆ, ಇಲ್ಲಿ ನೋಡಿದ್ರೆ 2 ಸಿಗ್ನಿಫಿಕೆಂಟ್ ಡಿಜಿಟ್ ಇದೆ. ಹಾಗಾಗಿ ಎರಡಕ್ಕೆ ಸಿಗ್ನಿಫಿಕೆಂಟ್ ಡಿಜಿಟ್ಗೆ ನಾನು ರೌಂಡ್ ಆಫ್ ಮಾಡಬೇಕು. ಸೊ 1.0012 ಲೀಟರ್ ಇಸ್ ಅ ವಾಲ್ಯೂಮ್, ಫೈನಲ್ ವಾಲ್ಯೂಮ್ ಆಫ್ ದ ಗ್ಲಾಸ್. ಅದೇ ರೀತಿ ಮರ್ಕ್ಯುರಿ ಕೂಡ ವಾಲ್ಯೂಮ್ ಚೇಂಜ್ ಆಗಿರುತ್ತೆ. ಮರ್ಕ್ಯುರಿ ಎಷ್ಟು ಚೇಂಜ್ ಆಗಿರುತ್ತೆ ನಾನು ಮಾಡ್ಲಿಕ್ಕೆ ಹೊರಟೇನೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. The final volume of the mercury. The final volume of the mercury. So this is a final volume of beaker. The final volume of mercury, Hg. So V dash of Hg is equals to V of Hg into 1 plus gamma of Hg into delta T. So that's it. Initial volume adradu kuda 1 liter ide. 1 liter into 1 plus gamma of Hg. Gamma ಎಷ್ಟಿದೆ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 1.82 into 10 power minus 4 into delta T ಎಷ್ಟಿದೆ? ಅದು ಕೂಡ 50 degree Celsius ಇದೆ, 50 degree. So you can write this as 1 plus 1.82 into, so if 0 ನ ರಿಮೂವ್ ಮಾಡಿದ್ರೆ ಇದೇನಾಗುತ್ತೆ? 10 power minus 3 ಆಗುತ್ತೆ. So 1.82 into 5 ಏನಾಗುತ್ತೆ ನೋಡಿ? 5 2s are 10, 8 5s are 40, 41 ಆಗುತ್ತೆ, 5 1s are 5, 9 ಆಗುತ್ತೆ. So you are going to get 2 digits ಆದ್ಮೇಲೆ 9.1 ಆಗುತ್ತೆ. This is equals to 1 plus 9.10 into 10 power minus 3. So this is equals to 1 plus 0.0091
0091 ಅಷ್ಟೇ. ಸೊ ದಟ್ ಈಸ್ ಈಕ್ವಲ್ಸ್ ಟು 1.0091 ಲೀಟರ್. ನೋಡಿ, ವಾಲ್ಯೂಮ್ ಆಫ್ ದ ಬೀಕರ್ ಇಸ್ ದಿಸ್ ಮಚ್, ವಾಲ್ಯೂಮ್ ಆಫ್ ದ ಮರ್ಕ್ಯುರಿ ಇಸ್ ದಿಸ್ ಮಚ್. ಯಾವ್ದು ಜಾಸ್ತಿ ಇದೆ? ಮರ್ಕ್ಯುರಿನೇ ಜಾಸ್ತಿ ಇದೆಯಾ? ಹಾಗಾದ್ರೆ ಎಕ್ಸ್ಟ್ರಾ ಇರೋ ವಾಲ್ಯೂಮ್ ಏನಾಗುತ್ತೆ? ಚೆಲ್ ಹೋಗುತ್ತೆ. ಸೊ ದೇರ್ ಫೋರ್ ಕ್ವಶನ್ ಅದೇ ಕೇಳಿದ್ರು, ಓವರ್ಫ್ಲೋ ಎಷ್ಟು ವಾಲ್ಯೂಮ್ ಆಫ್ ಮರ್ಕ್ಯುರಿ ಓವರ್ಫ್ಲೋ ಆಗುತ್ತೆ? ವಾಲ್ಯೂಮ್ ಆಫ್ Hg overflows is equals to final volume of Hg minus final volume of glass. Idru final volume minus idu ashtu mercury overflow agate. That is the question. Please make a note on this one. We'll move to the next question. Artha aita? idu bekare solve ಮಾಡ್ಕೊಳ್ಳಿ. ಇದೆರಡು ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬರುತ್ತೋ ಅಷ್ಟೇ. ಸೊ 1.0091 minus 1.0012. That's it. ನೋಟ್ ಮಾಡ್ಕೊಳ್ಳಿ. We'll move to the next question. Done. Next question is from seconds pendulum. ನೋಡಿ, ಈ ಟಾಪಿಕ್ ನಿಮ್ಗೆ ಗೊತ್ತಿಲ್ಲದೆ ಇರೋ ಚಾನ್ಸಸ್ ಇದೆ, ಯಾಕಂದ್ರೆ ಆಸಿಲೇಷನ್ಸ್ ಅಲ್ಲಿ ಬಟ್ ಟರ್ಮ್ಸ್ ಫೆಮಿಲಿಯರ್ ಇದೆ. ಒಂದು ಸಿಂಪಲ್ ಪೆಂಡುಲಮ್ ನ ತಗೊಂಡ್ರೆ ಈ ದಾರ ಇರುತ್ತಲ್ಲ, ಈ ದಾರ ಸೆಂಟರ್ ಇಂದ, ಈ ಮಾಸ್ ಸೆಂಟರ್ ಇಂದ ಇಲ್ಲಿಗೆ ಏನ್ ಲೆಂತ್ ಇರತ್ತೋ ಅದನ್ನ ನಾವು ಲೆಂತ್ ಆಫ್ ದ ಪೆಂಡುಲಮ್ ಅಂತ ಕರಿತೀವಿ. ಈ ಪೆಂಡುಲಮ್ ಹೀಗೋಗಿ ಈಗ ಬರೋದಕ್ಕೆ, ಒಂದು ಆಸಿಲೇಷನ್ ಆಗೋದಕ್ಕೆ ಏನ್ ಟೈಮ್ ತಗೊಳತ್ತೋ ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಅದಕ್ಕೊಂದು ಈಕ್ವೇಶನ್ ಇದೆ, t is equals to 2 pi square root of L divided by G, where L is the length of the pendulum. ಅಂದ್ರೆ ಈ ಸೆಂಟರ್ ಇಂದ, ಬಾಬ್ ದ ಸೆಂಟರ್ ಇಂದ ಇಟ್ಸ್ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಗೆ ಲೆಂತ್ ಎಷ್ಟಿದೆಯೋ ಅದನ್ನ ಲೆಂತ್ ಅಂತ ಕರಿತೀವಿ. ಸೊ ಈಗ ಈ ಸಿಂಪಲ್ ಪೆಂಡುಲಮ್ ಏನಾದ್ರು ಆಸಿಲೇಟ್ ಆಗೋದಕ್ಕೆ 2 ಸೆಕೆಂಡ್ ತಗೊಂಡ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಸಿಂಪಲ್ ಪೆಂಡುಲಮ್. ಈಗ ಈ ಸಿಂಪಲ್ ಪೆಂಡುಲಮ್ ನ ಆಸಿಲೇಟ್ ಮಾಡಕ್ ಬಿಟ್ರೆ, ಇದೇನಾದ್ರು ಇಲ್ಲಿಂದ ಸ್ಟಾರ್ಟ್ ಆದ್ರೆ ಡಾಯ್ ಅಂತ ಹೋಗಿ ಇಲ್ಲಿಗೆ ಬರೋದಕ್ಕೆ ಒನ್ ಆಸಿಲೇಷನ್ ಅಂತ ಕರಿತೀವಿ. ಈ ತರ ಹೋಗಿ ಬರೋದಕ್ಕೆ 2 ಸೆಕೆಂಡ್ಸ್ ತಗೊಂಡ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 2 ಸೆಕೆಂಡ್ಸ್ 2 ಸೆಕೆಂಡ್ಸ್ ತಗೊಂಡ್ರೆ ಅಂತ ಪೆಂಡುಲಮ್ಸ್ ನ ನಾವೇನಂತ ಕರಿತೀವಿ? ಸೆಕೆಂಡ್ಸ್ ಪೆಂಡುಲಮ್ ಅಂತ ಕರಿತೀವಿ. ಸೆಕೆಂಡ್ಸ್, SECONDS, ಸೆಕೆಂಡ್ಸ್ ಪೆಂಡ್ಯುಲಮ್. ಅಂತ ಪೆಂಡುಲಮ್ ನ ಸೆಕೆಂಡ್ ಪೆಂಡುಲಮ್ ಅಂತ ಕರಿತೀನಿ. ಟೈಮ್ ಪೀರಿಯಡ್ t is equal to 2 pi square root of L by G. ನೀವು ಫಸ್ಟ್ PUC ಅಲ್ಲಿ ಇದ್ರ ಮೇಲೆ ಪ್ರಾಕ್ಟಿಕಲ್ಸ್ ಕೂಡ ಮಾಡ್ತೀರಿ. ಸೊ ಫೈಂಡ್ ದ ಲೆಂತ್ ಆಫ್ ದ ಸೆಕೆಂಡ್ಸ್ ಪೆಂಡುಲಮ್ ಅಂತ ಗ್ರಾಫ್ ನ ಗೀಚ್ಬಿಟ್ಟು ವೇರಿಯಸ್ ಡೇಟಾನ ಕಲೆಕ್ಟ್ ಮಾಡಿರ್ತೀರಿ. ಸೊ ಇನ್ನೇನಾದ್ರೂ ನಿಮ್ಗೆ ಕಂಫರ್ಟ್ ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ ನ ಸ್ಕಿಪ್ ಮಾಡಿ ಆಸಿಲೇಷನ್ ಆದ್ಮೇಲೆ ಬೇಕಾದ್ರೆ ನೋಡ್ಕೋಬಹುದು. ಸೊ ನೋಡಿ, ಈಗ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಲೆಂತ್ ಇದೆಯಲ್ಲ, ಸ್ಟೀಲ್, ಈ ಪೆಂಡುಲಮ್ ವೈರ್ ಇದೆಯಲ್ಲ, ಇದು ಸ್ಟೀಲ್ ಇಂದ ಆಗಿದೆ ಅಂತ ಅನ್ಕೊಳ್ಳೋಣ. ಇದರ ಟೆಂಪರೇಚರ್ ರೈಸ್ ಮಾಡಿದ್ರೆ, ಲ್ಯಾಬ್ ಟೆಂಪರೇಚರ್ ಚೇಂಜ್ ಆದ್ರೆ ಇದ್ರ ಲೆಂತ್ ಕೂಡ ಚೇಂಜ್ ಆಗತ್ತೆ. ಹಾಗಾದ್ರೆ ಈ ಲೆಂತ್ ಚೇಂಜ್ ಆದ್ರೆ ಟೈಮ್ ಪೀರಿಯಡ್ ಕೂಡ ಚೇಂಜ್ ಆಗುತ್ತೆ. ಇದರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ಬೇಕು ಅಂತ ನಾನು ಇಲ್ಲಿ ನಿಲ್ಸಿದೀನಿ. ಕಂಫರ್ಟ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಆಸಿಲೇಷನ್ ಆದ್ಮೇಲೆ ನೋಡ್ಕೋಬಹುದು. ಸೊ ಯು ಕ್ಯಾನ್ ವಾಚ್, ನೋ ಇಶ್ಯೂ, ಅಬ್ಜೆಕ್ಷನ್ ಏನಿಲ್ಲ, ತಲೆ ಕೆಡ್ಸ್ಕೋಬೇಡಿ ತೀರಾ. ನೆಕ್ಸ್ಟ್ is question from seconds pendulum related. A seconds pendulum clock has a steel wire. The clock is calibrated at 20 degrees Celsius. 20 degrees Celsius, full stop. What is the new time period of this pendulum when temperature is increased by 30 degrees Celsius. 30 degrees Celsius ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದರ ಟೈಮ್ ಪೀರಿಯಡ್ ಏನಾಗಿರುತ್ತೆ ಅಂತ ಕೇಳ್ತಿದೆ. ಸೊ ದಟ್ಸ್ ವಾಟ್ ದ ಕ್ವಶನ್ ಇಸ್. ಸೊ ನೋಡಿ, ಇಲ್ಲಿ t is equals to 2 pi square root of L divided by G. ಯಾವಾಗ ನಾರ್ಮಲ್ ಆಗಿ ಇದು ಯಾವಾಗ 20 ಡಿಗ್ರಿ ಸೆಲ್ಸಿಯಸ್. ಆಲ್ಫಾ ಆಫ್ ದ ಸ್ಟೀಲ್ is 1.2 into 10 power minus 5 per Kelvin ಅಥವಾ per degree Celsius. ಎರಡು ಒಂದೇ, ನಥಿಂಗ್ ಟು ವರಿ. ಸೊ ಈಗ ನೋಡಿ, ಫಸ್ಟ್ ಆಫ್ ಆಲ್ ಕ್ಲಾಕ್ 20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಒಂದು ಲೆಂತ್ ಇರುತ್ತೆ. ಅಂದ್ರೆ ಸಿಂಪಲ್ ಪೆಂಡುಲಮ್ದು ಕನ್ಫ್ಯೂಸ್ ಆಗಬೇಡಿ, ಒಂದು ಸಿಂಪಲ್ ಪೆಂಡುಲಮ್ದು ಲೆಂತ್ ಒಂದು ವ್ಯಾಲ್ಯೂ ಇದ್ದಾಗ ಅದಕ್ಕೊಂದು ಟೈಮ್ ಪೀರಿಯಡ್ ಇರುತ್ತೆ. ಈಗ ಇದರ ಟೆಂಪರೇಚರ್ ಏನಾದ್ರು 30 ಡಿಗ್ರಿ ಸೆಲ್ಸಿಯಸ್ ಮಾಡಿದಾಗ
ಒಂಚೂರು ಲೆಂತ್ ಜಾಸ್ತಿ ಆಗಿರುತ್ತೆ, ಇಷ್ಟೊಂದು ಆಗಲ್ಲ, ಬಟ್ ಸ್ಟಿಲ್ ಟಿ ಪ್ಲಸ್ ಡೆಲ್ಟಾ ಟಿ ಆಗಿರುತ್ತೆ. ಇದನ್ನ ಟಿ ಡ್ಯಾಶ್ ಅಂತ ಕರಿತೀನಿ. ಟೈಮ್ ಪೀರಿಯಡ್, ಟಿ ಅಂದ್ರೆ ಟೆಂಪರೇಚರ್ ಅಲ್ಲ, ಟೈಮ್ ಪೀರಿಯಡ್. ಸೊ ಈಗ ಇದ್ರದ್ದು ಟೈಮ್ ಪೀರಿಯಡ್ ಗೆ ಈಕ್ವೇಶನ್ ಏನು? ಟಿ ಇಸ್ ಈಕ್ವಲ್ಸ್ ಟು 2π ಸ್ಕ್ವೇರ್ ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಜಿ. ಇದ್ರದ್ದು ಟೈಮ್ ಪೀರಿಯಡ್ ಈಕ್ವೇಶನ್ ಏನು? 2π ಸ್ಕ್ವೇರ್ ರೂಟ್ ಆಫ್ ಎಲ್ ಡ್ಯಾಶ್ ಡಿವೈಡೆಡ್ ಬೈ ಜಿ. ಎಲ್ ಡ್ಯಾಶ್ ಅಂದ್ರೆ ಏನು ಇಲ್ಲ, ನ್ಯೂ ಲೆಂತ್, ಎಲ್ ಪ್ಲಸ್ ಡೆಲ್ಟಾ ಎಲ್. ಒರಿಜಿನಲ್ ಆಗಿ ಇದು ಲೆಂತ್ ಎಲ್ ಇತ್ತು, ಇದೇನಾಯ್ತು ಎಲ್ ಪ್ಲಸ್ ಡೆಲ್ಟಾ ಎಲ್ ಆಯ್ತು. ಎಲ್ ಪ್ಲಸ್ ಡೆಲ್ಟಾ ಎಲ್, ಅದನ್ನೇ ನಾನು ಎಲ್ ಡ್ಯಾಶ್ ಅಂತ ಕರೆದೆ, ಎಲ್ ಡ್ಯಾಶ್. ಸೊ ಈಗ ಎರಡು ರಿಲೇಷನ್ ನ ಫೈಂಡ್ ಔಟ್ ಮಾಡೋಣ. ಟಿ ಡಿವೈಡೆಡ್ ಬೈ ಟಿ ಡ್ಯಾಶ್ ಡಿವೈಡೆಡ್ ಬೈ ಟಿ ಇಸ್ ಈಕ್ವಲ್ಸ್ ಟು 2π ಸ್ಕ್ವೇರ್ ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಜಿ ಹೋಲ್ ಡಿವೈಡೆಡ್ ಬೈ 2π ಸ್ಕ್ವೇರ್ ರೂಟ್ ಆಫ್ ಎಲ್ ಡ್ಯಾಶ್ ಡಿವೈಡೆಡ್ ಬೈ ಜಿ. ಜಿ ಜಿ ಕ್ಯಾನ್ಸಲ್ ಆಗುತ್ತೆ, 2π ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಗೋಯಿಂಗ್ ಟು ಗೆಟ್ ದಟ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಎಲ್ ಡ್ಯಾಶ್. In other words, t dash is equals to t into square root of L divided by L dash. L dash ಅಂದ್ರೆ ಏನು? It is the ಉಲ್ಟಾ ಬರ್ದಿದ್ದೀನಿ ನೋಡಿ ಇಲ್ಲಿ. ಇಲ್ಲ ಉಲ್ಟಾ ಬರ್ದಿದ್ದೀನಿ. So t dash by t is equals to 2π square root of L dash divided by g whole divided by 2π square root of L dash L divided by g. So g cancel ಆಗುತ್ತೆ, 2π cancel ಆಗುತ್ತೆ. That is equals to square root of L dash divided by L ಆಗುತ್ತೆ. So what is the L dash? L dash na nanu ನೋಡಿ, first of all t dash na t into square root of L dash divided by L ಅಂತ ಬರೀಬಹುದು. L dash ಅಂದ್ರೆ ಏನಪ್ಪಾ? ಒರಿಜಿನಲ್ ಲೆಂತ್ ಪ್ಲಸ್ ಚೇಂಜ್ ಇನ್ ದ ಲೆಂತ್. ಒರಿಜಿನಲ್ ಲೆಂತ್ ಪ್ಲಸ್ ಚೇಂಜ್ ಇನ್ ಲೆಂತ್. ಹಾಗಾಗಿ L dash ನ L ಪ್ಲಸ್ ಡೆಲ್ಟಾ L ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ L. So delta L can be written as t dash is equals to t into square root of L plus delta L na L plus L delta L na L alpha delta t anta baribodu whole divided by L. So you are going to get t dash is equals to t into square root of L cancel agate, illu cancel agate, 1 plus alpha delta t barate. So this is the final time period of the simple pendulum. Ade keltirodu. So t dash is equals to original time period, seconds pendulum anta ಹೇಳ್ತಿದ್ದಾರೆ, ಅಂದ್ರೆ ಏನು ಇಲ್ಲ. So its time period is 2 seconds. So original time period 2 seconds ಇದೆ, into 1 plus into square root of 1 plus alpha value ಕೊಟ್ಟಿದ್ದಾರೆ 1.2 into 10 power minus 5 ಡೆಲ್ಟಾ ಟಿ. ಟೆಂಪರೇಚರ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತಿದೆ? 20 ಇಂದ 30 ಗೆ ಆಗ್ತಿದೆ, ಹಾಗಾಗಿ ಡೆಲ್ಟಾ ಟಿ 10 ಆಗಿರುತ್ತೆ. ಸೊ ಇದರ ವ್ಯಾಲ್ಯೂ ಏನ್ ಬರುತ್ತೋ ಅದನ್ನ ಚೆಕ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ದ ನ್ಯೂ ಟೈಮ್ ಪೀರಿಯಡ್. So this can be written as, ನೋಡಿ 10 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಗಲ್ಲ, you can write as it is. T is equals to 2 into square root of 1 plus, so 0.8 ಇದನ್ನ eliminate ಮಾಡಬಹುದು. You can eliminate this one. 1 plus 0.00012 ಅಂತ ಬರೀಬಹುದು, ಹೋಲ್ ಟು ದ ಪವರ್ ಆಫ್ 1/2. ಈ ಸ್ಕ್ವೇರ್ ರೂಟ್ ನ ತೆಗೆದ್ರೆ ಹೋಲ್ ಟು ದ ಪವರ್ ಆಫ್ 1/2 ಅಂತ ಬರೀಬಹುದು. ನೋಡಿ ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿದ್ರೆ, ಯಾವಾಗ ಬೈನಾಮಿಯಲ್ ಥಿಯರಮ್, ಇದನ್ನ ಎರೇಸ್ ಮಾಡಲ್ಲ, ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. If you apply binomial theorem, a plus b whole to the power of n is equals to a plus nb, nearly equal to a plus nb. ಯಾವಾಗ? ಎಲ್ಲ ವ್ಯಾಲ್ಯೂಸ್ ಗೂ ಅಲ್ಲ, only when b is very very small. b ಏನಾದ್ರೂ a ಗೆ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕದ ಆಗಿದ್ರೆ ಅಂತ ಸಿಚುವೇಶನ್ ಅಲ್ಲೇ ನೀವು ಈ ಅಪ್ರಾಕ್ಸಿಮೇಷನ್ ನ ಯೂಸ್ ಮಾಡಬಹುದು. ನೋಡಿ ಇಲ್ಲಿ a plus b whole to the power of 1/2 ಇದೆಯಾ? ಸೊ ಹಾಗಾದ್ರೆ ಇದನ್ನ t dash is nearly equals to 2 into 1 plus 1/2 into 0.00012 ಬರುತ್ತೆ. ಸೊ ಅಥವಾ ಇದನ್ನ t dash is nearly equal to t into 1 plus 0.00. ಹಾಗಾದ್ರೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಬಿಡಿ, ಈ 2 ನ ಒಳಗಡೆ ಹೋದ್ರೆ ಇಲ್ಲಿ 2 ಆಗುತ್ತೆ. ಸೊ 2 plus 2 ಕ್ಯಾನ್ಸಲ್ ಆಗುತ್ತೆ, 0.00012 ಆಗುತ್ತೆ. ಸೊ ಇನ್ ಅದರ್ ವರ್ಡ್ಸ್ t dash is equals to 2.00012 ಸೆಕೆಂಡ್ಸ್ ಆಗುತ್ತೆ. ಸೊ ಫೈನಲ್ ಆಗಿ ಲೆಂತ್ ಚೇಂಜ್ ಆಗೋದ್ರಿಂದ ಟೈಮ್ ಪೀರಿಯಡ್ ಇಷ್ಟ ಆಗುತ್ತೆ. ಒರಿಜಿನಲ್ ಆಗಿ ಎಷ್ಟಿರ್ಬೇಕಾಯ್ತು? 2 ಇರ್ಬೇಕಾಯ್ತು, ಬಟ್ ಫೈನಲ್ ಆಗಿ ಚೇಂಜ್ ಆಗಿ ಇಷ್ಟ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ. ಸಿ ಯು.